विश्वोदयस्थितिलयोन्नयतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्तितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। ಯಾವುದಾಯ್ತೀಗ ಯಂ ಹಿ ನವಿಧೆಯಂತೇತಿ ಆತ್ಮನೋ ದೇಹಾದ್ಯಾತ್ಮಭ್ರಮ ಏವ ಸುಖದುಃಖ ಕಾರಣಂ ಅತಃ ತದ್ವಿಮುಕ್ತಸ್ಯ ಬಂಧಮರಣಾದಿ ದುಃಖಂ ನ ಭವತಿ ಅತೋ ಅಭಿಮಾನಂ ಪರಿತ್ಯಜ್ಯ ತಾನ್ ಶೀತೋಷ್ಣಾದೀನ್ ತಿತಿಷ್ಠಸ್ವ. ಇಲ್ಲಿ ಮುಖ್ಯವಾಗಿರತಕ್ಕಂಥ ಕಾರಣ ಯಾವುದು? ದುಃಖಕ್ಕೆ ಅಭಿಮಾನ. ಅಭಿಮಾನ ಪರಿತ್ಯಾಗ ಮಾಡಿದಾಗ ಶೀತೋಷ್ಣಾದಿಗಳ ಸ್ಪರ್ಶ ಏನು ಮಾಡೋದಿಲ್ಲ, ದುಃಖಾದಿಗಳಿಗೆ ಕಾರಣ ಆಗೋದಿಲ್ಲ. ಆದ್ದರಿಂದ ನೀನು ಅಭಿಮಾನಕ್ಕೆ ಒಳಗಾಗಿ ಮಾತಾಡ್ತಾ ಇದ್ದಿ. ಇವರೆಲ್ಲ ಬಂಧುಗಳು ಅಂತಕ್ಕಂಥ ಅಭಿಮಾನದಿಂದ, ಅದೇ ಬಾಂಧವಾದಿ ಮೋಹಜಾಲ ಸಂವೃತಂ, ಬಾಂಧವಾದಿ ಮೋಹದ ಬಲೆಗೆ ಸಿಕ್ಕಾಕೊಂಡರೆ ಮಾತಾಡ್ತಾ ಇದ್ದಿ. ಬಲೆ ಯಾವುದು? ಅಭಿಮಾನವೇ ಬಲೆ. ಅಭಿಮಾನದ ಬಲೆಯನ್ನು ದಾಟಿದರೆ ಏನಾಗುತ್ತಾಗ ಯಾವ ಸಮಸ್ಯೆನೂ ಬರೋದಿಲ್ಲ. ಇದು ಉತ್ತರ ಅದಕ್ಕೆ. ಮಾತ್ರಾಸ್ಪರ್ಶ್ಯಾಸ್ತು ಕೌಂತೇಯ ಶೀತೋಷ್ಣ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಹ ತಾನ್ ತಿತಿಷ್ಠಸ್ವ ಭಾರತ. ಈಗ ಅದಕ್ಕೆ ಗೀತಾ ತಾತ್ಪರ್ಯ. ತದದರ್ಶನ ಮಾತ್ರಾಸ್ಪರ್ಶ್ಯಾಸ್ತು ಕೌಂತೇಯ ತದದರ್ಶನಾದಿ ನಿಮಿತ್ತಂ ಸೋಢವ್ಯಮಿತ್ಯಾಹ ಮಾತ್ರಾಸ್ಪರ್ಶ ಇತಿ ವಿಷಯ ಸಂಬಂಧಾಃ. ಏನಿದೆ ಆಯ್ತಲ್ಲ, ಅದು ಏನಾಗಿಲ್ಲ. ಅದರಿಂದ ಮುಂದಿನ ಶ್ಲೋಕ ತದರ್ಶನಾದಿ ನಿಮಿತ್ತಂ ಸೋಢವ್ಯಮಿತ್ಯಾಹ. ಮೇನ್ ಪಾಯಿಂಟ್ ಯಾವುದು? ಆಯಿತು, ಅವರು ನಿತ್ಯ ಇರಬಹುದು, ಅವರ ದೇಹಕ್ಕೆ ಸಾವಿರಬಹುದು, ಈಗ ನಾವು ಕೊಲ್ಲದೆ ಹೋದರೂ ಮುಂದೆ ಅವರು ಸಾಯಬಹುದು, ಅವೆಲ್ಲ ಸರಿಯೇ. ಆದರೆ ಅವ್ರನ್ನ ಕೊಂದುಬಿಟ್ರೆ ಅವ್ರನ್ನ ನೋಡ್ತಕ್ಕಂಥ ಮಾತಾಡ್ತಕ್ಕಂಥ ಒಂದು ಅವಕಾಶ ತಪ್ಪಿ ಹೋಗಿಬಿಡುತ್ತಲ್ಲ, ಅದಕ್ಕೆ ದುಃಖ ಪಡ್ತೀನಿ ಅಂದರೆ ತತ್ ಅದರ್ಶನಾದಿ ನಿಮಿತ್ತಂ ಸೋಢವ್ಯಮಿತ್ಯಾಹ. ಇವತ್ತು ದೂರಿಗೆ ಕಳಿಸಿ ಮಕ್ಕಳನ್ನು ಓದಿಸ್ಲಿಕ್ಕೆ ಹೋಗ್ತಾರೆ. ಆ ವಿರಹ ಬರುತ್ತೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಏನಾಗುತ್ತೆ? ಅವ್ರ ಕೆರಿಯರ್ ಹಾಳಾಗೋ. ಅದೇ ರೀತಿಯಲ್ಲಿ ಸೋಢವ್ಯಂ, ನೀವು ಧರ್ಮ ರಕ್ಷಣೆಗೋಸ್ಕರವಾಗಿ ಅದನ್ನೇನು ಮಾಡ್ಕೋಬೇಕು? ನಾವೀಗ ಸಹಿಸಬೇಕು. ಸಹಿಸೋದು ಹೇಗೆ ಸಾಧ್ಯ? ಅವರಿಗೀಗ ಒಂದು ಜ್ಞಾನ ಬೇಕು. ಏನು ಜ್ಞಾನ ಬೇಕು? ದೂರ ಇದ್ದಾರೆ, ವಿಯೋಗ ಇದೆ, ಆದರೆ ಮುಂದೆ ಅಭಿವೃದ್ಧಿ ಬರ್ತಾರೆ, ಭಾರಿ ಶ್ರೇಷ್ಠವಾದ ಸಾಧನೆ ಮಾಡ್ತಾರೆ ಅಂತ ಹೇಳಿದಾಗ ಏನಾಯ್ತು? ಜ್ಞಾನ ಬಂದರೆ ಏನಾಯಿತು? ಆಗ ದುಃಖ ಬರೋದಿಲ್ಲ. ಎಲ್ಲೋ ಕ್ಲಬ್ಗೋ ಹಾಳಾಗ್ತಿದ್ರೆ ದುಃಖ ಆಗುತ್ತೆ. ಒಳ್ಳೆ ರೀತಿ ಓದ್ತಾ ಇದ್ದಾನೆ, ಒಳ್ಳೆ ಸಾಧನೆ ಮಾಡ್ತಿದ್ದಾನೆ ಅಂತ ಹೇಳಿದಾಗ ಅವ್ನು ನಮ್ಮ ಎದುರಿಗೆ ಇರಬೇಕು ಅಂತ ಅಪೇಕ್ಷೆ ಏನಾಗುತ್ತೆ? ಸಾಧನೆ ಆಗೋದಿಲ್ಲ. ಅದರ ದೂರ ಇದ್ದಾಗ ಅವನ ಸಾಧನೆ ಆಗ್ತಾ. ಆದ್ದರಿಂದ ಅದಕ್ಕೋಸ್ಕರ ನಾವೇನು ಮಾಡಬೇಕು? ಅವರ ವಿರಹವನ್ನು ತಡ್ಕೋಬೇಕು. ಸೊ ಭೀಷ್ಮಾದಿಗಳ ಸಂಹಾರದಿಂದ ಅವರಿಗೆ ದೊಡ್ಡ ಬಲ್ಲೆ ಸಿಕ್ಕಾಕೊಂಡಿದ್ದಾರೆ. ದುರ್ಯೋಧನ ಹಂಗಲಿದ್ದಾರೆ, ಅವರಿಗೂ ಒಳ್ಳೆಯದಾಗುತ್ತೆ, ಬಿಡುಗಡೆ ಮಾಡಿದಾಗಾಯಿತು. ದುರ್ಯೋಧನಾದಿ ದುಷ್ಟರಿಗೆ ಶಿಕ್ಷೆ ಕೊಟ್ಟಾಗಾಯಿತು. ಆದ್ದರಿಂದ ಏನು ಮಾಡಬೇಕೀಗ? ನೀನು ಅಭಿಮಾನವನ್ನು ಮುಂದೆ ಮಾಡದೇನೆ ತತ್ವಜ್ಞಾನ ಮುಂದೆ ಮಾಡಿಬಿಟ್ಟು ಇವರನ್ನು ಯುದ್ಧವನ್ನು ಮಾಡಿ ನಿನ್ನ ಕರ್ತವ್ಯವನ್ನು ಪೂರೈಸು, ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು. ಸಹಿಸ್ಕೋಬೇಕು. ಸಹಿಸ್ಕೊಳ್ಳೋದು ಅಂದರೆ ಏನು? ಅವರ ವಿರಹವನ್ನು ಸಹಿಸ್ಕೋಬೇಕು. ದೂರ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಮನೇಲಿ ಇರಲಿಕ್ಕಾಗಲ್ಲ, ವಿರಹ ಬೈದು ಕಳಿಸ್ತಾರೆ. ಆ್ಯಕ್ಚುಲಿ ಹೋಗ್ಬೇಕು, ಬೈದು ಕಳಿಸ್ತಾರೆ. ವಿರಹವನ್ನು ಅವರೇ ಇನ್ವೈಟ್ ಮಾಡ್ತಾರೆ. ಅದಕ್ಕೆ ಅವನು ಒಳ್ಳೆಯದಾಗಲಿ ಅಂತೆ. ಅದನ್ನೇ ಸೋಢವ್ಯ ಸಹಿಸ್ಕೋಬೇಕಾಗ ಮುದ್ರೆ ಹಾಕ್ಸ್ಕೋಬೇಕಾಗ ಏನು ಮಾಡಬೇಕಾಗ? ಅವೆಲ್ಲ ಬಿಟ್ಬಿಡಿ. ಅವ್ರು ಬಂದಾಗಲ್ಲಿ ಹಿಂದೆ ಹೋಗ್ತಿದ್ರೆ ಮುದ್ರೆ ಹಾಕೋದು ಯಾವ ನಿಮಗೆ? ಅವ್ರು ಹಿಂದೆ ಹೋಗ್ತಿರೋದು ಬರ್ತಾ ಇರೋದು ಬರೀ ಎಣ್ಣೆ ಆಗೋದಿಲ್ಲ. ಸ್ವಲ್ಪ ಸಹಿಸ್ಕೋಬೇಕು. ಏನು ಮಾಡ್ತಾರಾಗ? ಮುಂದೆ ಬರ್ತಾನೆ. ಅಲ್ಲೇನು ಮಾತು? ಸ್ವಲ್ಪ ನೋವಾಯಿತು, ಆದರೆ ಏನು ಬಂತು? ದೀಕ್ಷೆ ಬಂತು. ಆ ದೀಕ್ಷೆಯಿಂದ ಉಪಯೋಗ ಏನಾಯ್ತು? ಈಗ ದೀಕ್ಷೆಯಿಂದ ಉಪಯೋಗ ಏನಾಯಿತು? ಮುಂದೆ ಸಾಧನೆ ಮಾಡೋಕ್ಕೆ ಭಾರಿ ಅನುಕೂಲ ಆಯಿತು. ಆದ್ದರಿಂದ ಕೆಲವನ್ನು ಅದೇ ದುಃಖ ಸಹಿಸ್ಕೊಳ್ಳೋ ಹಾಗೆ ದುಃಖವನ್ನು ಸಹಿಸ್ಕೊಳ್ಬೇಕು. ಯಾತಕ್ಕೋಸ್ಕರ?
ಶ್ರೇಯಸ್ಸಿಗೋಸ್ಕರ. ಶ್ರೇಯಸ್ಸಿಗೋಸ್ಕರ ದುಃಖ ಸಹಿಸ್ಕೊಳ್ಳೋದು ಒಳ್ಳೆಯದು. ಅದು ಕೆಟ್ಟದ್ದನ್ನು ಮಾಡಿ ದುಃಖ ಸಹಿಸ್ಕೊಳ್ಳೋದು ಅದು ಕೆಟ್ಟದ್ದು. ಇದು ಯುದ್ಧ ಅನ್ನೋದೇನು ಸ್ವಧರ್ಮ ಇದು. ಅದನ್ನು ಮಾಡೋದಕ್ಕೋಸ್ಕರ ಏನು ಮಾಡ್ಬೇಕು ನೀನೀಗ? ಇವತ್ತು ಆಪ್ರೇಷನ್ ಮಾಡ್ತಾನೆ ಡಾಕ್ಟ್ರು, ರಕ್ತ ಬಲಕ್ಷ ಗಾಬರಿ ಆಗಿಬಿಟ್ರೆ ಅವ್ರೀಗ ಆ ಪೇಷಂಟ್ ಓಪನ್ ಬೇರೆ ಮಾಡಿದ್ದ ಸತ್ಯ ಹೋಗಿಬಿಡ್ತಾನೆ. ಅವನೇನು ಮಾಡಬೇಕೀಗ? ಸಹಿಸ್ಕೋಬೇಕದು. ಅದು ಬುದ್ಧಿ ಇದಕ್ಕೋಸ್ಕರ ಅದು ರಕ್ತಿ ಅಂದ್ರೇನು? ಅಭಿಮಾನ ಅಂತ ಅರ್ಥ. ರಕ್ತ ಅಲ್ಲಿ ಸಹಿಸ್ಕೋಬೇಕು, ರಕ್ತಿ ಇಲ್ಲಿ ಸಹಿಸ್ಕೋಬೇಕು. ಅದು ವಿರಕ್ತಿ. ರಕ್ತಿ ಹೋದಾಗ ವಿರಕ್ತಿ ಬರುತ್ತೆ ಅಂತ ಹೇಳಿದ್ದ. ಅದಿಲ್ಲದೆ ಹೋದರೆ ಅವನೇನು ಮಾಡೋಕ್ಕಾಗೋದಿಲ್ಲ. ಶಸ್ತ್ರಚಿಕಿತ್ಸೆಗೆ ರಕ್ತಕ್ಕೆ ಹೆದರೋನು ಶಸ್ತ್ರಚಿಕಿತ್ಸೆ ಮಾಡೋಕ್ಕೆ ಬರೋದಿಲ್ಲ. ಅಭಿಮಾನಕ್ಕೆ ಹೆದರೋನು ಶಾಸ್ತ್ರಾಧ್ಯಯನ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಏನು ಸಹಿಸ್ಕೋಬೇಕು. ಕ್ಷತ್ರಿಯನಿಗೆ ಶಸ್ತ್ರ, ಬ್ರಾಹ್ಮಣನಿಗೆ ಶಾಸ್ತ್ರ. ಸಹಿಸ್ಕೊಡೋದು ಸಾಧ್ಯ ಇಲ್ಲ. ತಿತಿಷ್ಠಸ್ವ ಭಾರತ ತದದೃಶ್ಯನಾದಿ ನಿಮಿತ್ತಂ ಸೋಢವ್ಯಮಿತ್ಯಾಹ ಮಾತ್ರಾಸ್ಪರ್ಶ ಇತಿ ವಿಷಯ ಸಂಬಂಧ. ಈಗ ಚಳಿಗಾಲ ಸ್ನಾನ ಮಾಡಬೇಕು, ತಣ್ಣನ ಸ್ಪರ್ಶ ಬರುತ್ತೆ. ತಣ್ಣೀರು ಸ್ನಾನ ಬೇಡ, ಬೆಳಿಗ್ಗೆ ಸ್ನಾನನೇ ಬೇಡ, ಇವೆಲ್ಲ ಸಹಿಸ್ಕೊಂಡ್ರೆ ಏನಾಗುತ್ತೆ? ಈಗ ಸ್ನಾನ ಆಗುತ್ತೆ, ಪೂಜೆ ಮಾಡ್ತಾರೆ, ಎಷ್ಟು ಪುಣ್ಯ ಬರುತ್ತೆ. ಆ ಸಹಿಸ್ಕೊಳ್ಳೋಸವ್ರು ಏನಾಗ್ತಿತ್ತು? ಎಷ್ಟು ಜನ ಹಾಗೆ ತಾನೇ ಬಿಟ್ಟಿರೋದು, ಧರ್ಮ ಬಿಟ್ಟಿರೋದು ಯಾತಕ್ಕೋಸ್ಕರ? ಇವತ್ತು ಸಹಿಸ್ಕೊಳ್ಳೋಕ್ಕಾಗದೆ ಬಿಟ್ಟುಬಿಟ್ಟು ಕೊನೆಗೆ ಇಲ್ಲಿ ಚಳಿ ನಡಗುತ್ತಾರೆ. ಆಮೇಲೆ ಯಾವುದೋ ಥರ ನಡಬೇಕಾಗ್ತದೆ. ಆ ನಡಕ ಡೇಂಜರಸ್, ಈ ನಡಕ ಸೇಫ್ ಇದೆ. ಸ್ವಲ್ಪ ತಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ಅದನ್ನ ತಡ್ಕೊಳ್ಳೋಕ್ಕಾಗೋದಿಲ್ಲ. ಉತ್ತಪ್ತ ಪ್ರಕಟ ಕಟಕಟ ಧ್ವಾನ ಸಂಘಟ್ಟನೋದ್ಯದ್ವಿದ್ಯುಜ್ಜೂಢ ಸ್ಫುಲಿಂಗ ಪ್ರಕಾರ ವಿಕಿರಣೋತ್ ಕಾಥಿತೇ ಬಾಧಿತಾಂಗ. ಎಷ್ಟು ವ್ಯತ್ಯಾಸ ಇದೆ. ಇದನ್ನು ಸಹಿಸ್ಕೊಡು, ಎಷ್ಟು ವ್ಯತ್ಯಾಸ ಇದೆ. ಪರೀಕ್ಷೆ ಚೆನ್ನಾಗಿ ಕಷ್ಟಪಟ್ಟು ಓದ್ದ, ಎಷ್ಟು ಅನುಕೂಲ. ಇಲ್ಲಿ ಕಷ್ಟಪಡೋದನ್ನು ಬಿಟ್ಟ ಜನ್ಮಪೂರ್ತಿ ಕಷ್ಟಪಡಬೇಕು. ಆಮೇಲೆ ಜನ್ಮಪೂರ್ತಿ ಕಸ ಗುಡಿಸ್ಬೇಕು. ಇದನ್ನು ಅರ್ಥ ಮಾಡಿಕೊಂಡ್ರೆ ದುಃಖ ಸಹಿಸ್ಕೊಳ್ಳೋದು ಹಾಗೆ. ದುಃಖಕ್ಕೆ ಅಂಜಿ ಆಗಲಿ, ಸುಖಕ್ಕೆ ಉಬ್ಬಿ ಆಗಲಿ ಕರ್ತವ್ಯ ತ್ಯಾಗವನ್ನು ಮಾಡಬಾರ್ದು. ಎಂಭಿನವ್ಯಥಯಂತಿ, ವಾಪಸ್ ಮತ್ತೆ ಭಾಷ್ಯ. ಎಂಭಿನವ್ಯಥಯಂತೆ ತೇ ಪುರುಷಂ ಪುರುಷ ಋಷಭ ಸಮಸುಖ ಸುಖಂ ವೀರಂ ಸೋಮೃತತ್ವಾಯ ಕಲ್ಪತೆ. ಈಗ ಆಗೊಂದು ಪ್ರಶ್ನೆ ಬಂತು, ಇದೆಲ್ಲ ಯಾತಕ್ಕೆ ಕಷ್ಟಪಡೋದು, ತಡ್ಕೊಳ್ಳೋದು, ಮತ್ತೆ ಮಾಡೋದು, ಇವೆಲ್ಲದ್ರ ಬಂದು ಬಿಟ್ಟರೆ ಆರಾಮಾಗಿ ಹೌದಲ್ಲ. ಮುದ್ರೆ ಹಾಗೆ ಕಷ್ಟಪಡೋದಕ್ಕಿಂತ ಹೋಗಿಬಿಟ್ರೆ ಯಾಕೆ? ಅದೇ ಇವೆಲ್ಲ ತಪ್ಪಿದಲ್ಲ. ಆಡಬೇಕು ಯಾತಕ್ಕೆ? ಒಂದು ಮಾತಿದೆ, ಇಲ್ಲಿಂದ ಅಲ್ಲಿ ಹೋಗಬೇಕು, ಕೆಸರು ತೊಳ್ಕೊಂಡು ಹೋಗ್ಬೇಕು, ಆಮೇಲೆ ಕಾಲು ತೊಳ್ಕೊಬೇಕು. ಕೆಸರು ತೊಳೆದು ಕಾಲು ತೊಳ್ಕೊಳ್ಳೋದಕ್ಕಿಂತ ತುಳಿದಿರೋದು ವಾಸಿ ಅಲ್ಲ. ಪ್ರಿವೆನ್ಷನ್ ಇಟ್ ಬೆಟರ್ ದ್ಯಾನ್ ಕ್ಯೂರ್ ಅಂಬೋದಕ್ಕೆ ಅದೇ ಅರ್ಥ. ರೋಗ ಬಂದು ವಾಸಿ ಮಾಡ್ಕೊಳ್ಳೋದಕ್ಕಿಂತ ಬರದಂತೆ ನೋಡ್ಕೊಳ್ಳೋದು ಅಂತ ಹಾಗೆ ಮಾಡಿಕೊಂಡ್ರೆ ಆಯ್ತಲ್ಲ. ಅದಕ್ಕೆ ಹೇಳ್ತಾರೆ ರೋಗಕ್ಕೆ, ಅದು ಯೋಗಕ್ಕಲ್ಲ. ಯೋಗಕ್ಕೆ ಏನು ಮಾಡಬೇಕು? ತಡ್ಕೋಬೇಕು. ರೋಗಕ್ಕೆ ತಡ್ಕೋಬಾರ್ದು, ಯೋಗಕ್ಕೆ ತಡ್ಕೋಬೇಕು. ಅದೇ ವ್ಯತ್ಯಾಸ. ರೋಗ ಬರದಂತೆ ಪ್ರಿವೆನ್ಷನ್ ಬೆಟರು, ಯೋಗ ಬರದಂತೆ ಪ್ರಿವೆಂಟ್ ಮಾಡೋದು ತಪ್ಪು. ಇದೇ ಯೋಗ. ಇದು ಒಂದು ಎಂಥ ಯೋಗ ಅಂದರೆ ಮುಂದೆ ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಬೆಸ್ಟ್ ಚಾನ್ಸ್ ಇದು. ಒಂದು ಇದನ್ನು ಕಳ್ಕೊಂಡ್ಬಿಟ್ರೆ ಏನು ಮಾಡಬೇಕಾಗ? ಅರ್ಥ ಆಯ್ತಾ? ಈಗ ನಾವು ತಡ್ಕೊಳ್ಳೋದು ಮನುಷ್ಯ ಬಿಟ್ಟಿಲ್ಲ. ಕಳ್ಳ ಕೂಡ ಎಷ್ಟು ತಡ್ಕೋತಾನೆ? ರಾತ್ರಿ 12 ಗಂಟೆಗೆ ಎದ್ದು ಹೋಗಬೇಕು, ಎಷ್ಟು ರಿಸ್ಕು. ಮೇನ್ ಡೋರಲ್ಲಿ ಹೋಗಾಗಿಲ್ಲ ಕಳ್ಳತನಕ್ಕೆ. ಎಷ್ಟು ಮಾಡ್ಕೊಂಡು ಸಿಕ್ಕರೆ ಎಷ್ಟು ಪಜಿತಿ ಇದೆ. ತಡ್ಕೊಡ್ತಾನೆ ಇಲ್ಲ ಅವನೀಗ. ಆದರೆ ಅವನು ಇವತ್ತು ಎಷ್ಟು ವ್ಯತ್ಯಾಸ. ಇವತ್ತು ತಡ್ಕೊಡೋದ್ರಲ್ಲೂ ಸುಖ ಇದೆ, ಅಲ್ಲಿ ದುಃಖ ಇದೆ. ಇಲ್ಲಿ ಆಯಿತು, ಕಳ್ಳತನ ವಾಪಸ್ ಬಂದ, ಅಲ್ಲಿಗೂ ಟೆನ್ಷನ್ ಹೋಗಿಲ್ಲ ಅವ್ರಿಗೆ ಇನ್ನೂ. ಆ ಜೀವನ ಪೂರ್ತಿ ಕಾಡ್ತಿರುತ್ತದು, ಯಾವಾಗ ಸಿಗ್ತಾರೋ ಅಂತೇಳಿ. ಅದು ಸುಖನ ಅದು. ಅದರಿಂದ ರೋಗದ ಯಾವಾಗ ಕೆಟ್ಟದ್ದಕ್ಕೆ ನಾವು ತಡ್ಕೊಳ್ಳೋದ್ರಿಂದ ಮುಂದೆ ಉದ್ದಕ್ಕೂ ಕೆಟ್ಟದ್ದೇ ಆಗುತ್ತೆ. ಒಳ್ಳೇದಕ್ಕೆ ತಡ್ಕೊಂಡ್ಬಿಟ್ರೆ ಆಮೇಲೆ ಒಳ್ಳೇದಾಗೋದು ತಪ್ಪೋದೇ ಇಲ್ಲ. ಆದ್ದರಿಂದ ಅದಕ್ಕೆ ತಡ್ಕೋಬೇಕು. ಸೊ ತಡ್ಕೊಳ್ಳೋ ಮಾತಿಗೆ ಎರಡು ಅರ್ಥ. ಯಾವುದಕ್ಕೆ ತಡ್ಕೊಳ್ಬೇಕು ಅದು ಪ್ರಶ್ನೆ. ಈಗ ಅದಕ್ಕೆ ಉತ್ತರ ಕೊಡ್ತಾನೆ. ಸ್ವಧರ್ಮಾಚರಣೆ ಪ್ರಶ್ನೆ ಬಂದಾಗ ತಡ್ಕೊಳ್ಬೇಕು. ಅದ್ರ ಫಲ ಏನು ಅಂದರೆ ಹೇಳ್ತಾನೆ, ಎಂಹಿನೌ ವ್ಯಥಯಂತೇತೆ ಪುರುಷಂ ಪುರುಷ ಋಷಭ ಸಮದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ. ಎಂಹಿ ನ ವ್ಯಥಯಂತಿ ಏತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸಹ ಅಮೃತತ್ವಾಯ ಕಲ್ಪತೆ. ಯಾರು ಈ ರೀತಿಯಲ್ಲಿ ಸ್ವಧರ್ಮಾಚರಣೆಗೆ ಅಡ್ಡಿಯಾಗ್ತಕ್ಕಂತಹ ಸುಖ ದುಃಖಗಳನ್ನು ತಡ್ಕೊಳ್ತಾನೋ, ಅರ್ಥ ಆಯ್ತಾ? ಸ್ವಧರ್ಮಾಚರಣೆಗೆ ಅಡ್ಡಿಯಾಗತಕ್ಕಂಥ ಸುಖ ದುಃಖಗಳನ್ನು ತಡ್ಕೊಳ್ತಾನೋ ಅವನೇನಾಗ್ತಾನೆ? ಅಮೃತತ್ವಾಯ ಮೋಕ್ಷಕರ್ಹನಾಗ್ತಾನೆ. ಅರ್ಥ ಆಯ್ತಾ? ಇಲ್ಲವ್ರು ಏನಾಗ್ತಿತ್ತು? ಮೋಕ್ಷ ಇಲ್ಲ, ಯೋಗ ಇದೆ. ಯಾವ ಮೋಕ್ಷದೊಂದಿಗೆ ಯೋಗ ಅಂದರೆ ಮೋಕ್ಷ ಪಡೆಯೋದು ಅಂತ ಅರ್ಥ. ಯಾವ್ರನ್ನ ತಡ್ಕೊಳ್ಳೇಬೇಕು. ಎಂಹಿ ವ್ಯಥಯಂತೆ ತೇ ಪುರುಷಂ ಪುರುಷರ್ಷಭ. ಎಷ್ಟು ಅರ್ಥ ಹೇಳ್ತಾರೆ ಅದಕ್ಕೆ. ಎಂಹಿ ವ್ಯಥಯಂತಿ ಏತೆ ಪುರುಷಂ ಪುರುಷರ್ಷಭ. ಪುರುಷ ಅನ್ನೋ ಪದ ಹಾಕಿದ್ದಾರೆ. ಯಾವ ಪುರುಷನನ್ನು ಈ ಸುಖ ದುಃಖಗಳ ಬಾಧೆ ಮಾಡೋದಿಲ್ವೋ, ಮಾತ್ರಾಸ್ಪರ್ಶಗಳ ಬಾಧೆ ಇಲ್ವೋ ಅವನು ಭಾರಿ ಇದಾಗ್ತಾನೆ. ಪುರುಷ ಶಬ್ದ ಬಂತು.
ಓ ಗಂಡಸರಿ ಮಾತ್ರ ಅಂತ ಅನಿಸುತ್ತೆ ತಕ್ಷಣ. ಅದಕ್ಕೆ ಹೇಳಿದೆ ಪುರುಷ ಶಬ್ದ ಯಾವುದಕ್ಕೆ ಬಂದಿಲ್ಲ, ಇದು ಗಂಡಸರಿಗೆ ಬಂದಿಲ್ಲ. ಹೇಳಿಲ್ಲ ಮ್ಯಾನ್ ಈಸ್ ಮಾರ್ಟಲ್ ಅಂದರೆ ಓನ್ ಈಸ್ ಮಾರ್ಟಲ್ ಅಂತ ಅರ್ಥ ಅಲ್ಲ, ಗೊತ್ತಾಯ್ತಾ? ಸೊ ಪುರುಷಂ ಶಬ್ದಕ್ಕೆ ಸಾಧಕ ಅಂತ ಅಷ್ಟೇ ಅರ್ಥ, ಗಂಡು ಹೆಣ್ಣು. ಸ್ಟೂಡೆಂಟ್ ಅಂದರೆ ಸ್ಟೂಡೆಂಟ್ ಏನಾಗಿರ್ಬೋದು, ಹೆಂಗಸ ಇರ್ಬೋದು ಗಂಡಸ ಇರ್ಬೋದು, ಕರ್ಲೋ ಬಾಯೋ ಅದು ಮುಖ್ಯ ಅಲ್ಲ. ಪುರುಷ ಶಬ್ದಕ್ಕೆ ಅದು ಇದು ಯಾರೂ ಅರ್ಥ ಬರಲಿಲ್ಲ, ಆಚಾರ ಒಬ್ಬರೇ ಬರೆದಿದ್ದು. ಹೈಲೈಟ್ ಮಾಡಿದ್ರೆ ಏನಾಗ್ತಿತ್ತು, ಸಾಧನೆ ಎಲ್ಲ ಗಂಡಸರಿಗೆ, ನಮಗೆ ಅದೆಲ್ಲ ಅಪ್ಲಿಕಬಲ್ ಅಲ್ಲ. ಇವತ್ತು ಆ ಭಾರ್ಯ ಬಂದಿದೆ, ಸ್ವಲ್ಪ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಹಾಗೆ ತಪ್ಪದು. ಅದು ಎಲ್ಲರೂ ಸೇರಿದರೆ ಮಾತ್ರ ಕೆಲಸ ಆಗುತ್ತೆ, ಅದ್ರ ಕೆಲಸ ಆಗೋದಿಲ್ಲ. ಪುರುಷಂ ಪುರುಷರ್ಷಭ, ನೀನು ಯಾರು ಗೊತ್ತಾ, ಪುರುಷರ್ಷಭ, ನೀನು ಪುರುಷನೇ ತಡ್ಕೋಬೇಕು. ಪುರುಷರ್ಷಭ ತಡ್ಕೊಳ್ಳೋದೇ ಹೋದರೆ ಪುರುಷರ್ಷಭ. ಪೇಷಂಟ್ ಇದ್ದಾರೆ, ಡಾಕ್ಟ್ರೇ ಹಜ್ಜಿಬಿಟ್ರೆ ಉಚಿತ ಆಗುತ್ತೆ. ಪೇಷಂಟ್ ಅಂಜಿದ್ರೆ ಏನು ಮಾಡ್ಬೋದು, ಡಾಕ್ಟ್ರೇ ಹಜ್ಜಿಬಿಟ್ರೆ ಬಿಟ್ಟು ಅದು ವಾಸಿ, ದಯವಿಟ್ಟು ಬಿಟ್ಟುಬಿಡಿ ಅಂತೆ, ಅವ್ರಿಗೆ ಗ್ಯಾರಂಟಿ ಯಶಸ್ವಿ ಆಗೋದಿಲ್ಲ ಅಂತ. ಅದು ಪುರುಷರ್ಷಭ, ನೀನು ಅಂದರೆ ಎಂಥ ಏನು ಗೈಡ್ ಮಾಡಬೇಕಾದವನ್ನೇ ಉನ್ನತ ವ್ಯಕ್ತಿ. ನೀನು ಬಿಡೋದ್ರಿಂದ ಏನಾಗುತ್ತೆ, ಅದು ಸಾವಿರಾರು ಜನ ಬಿಟ್ಟು ಬಿಡ್ತಾರೆ ಆಮೇಲೆ. ಅದರಿಂದ ಹಾಗೆಲ್ಲ ಮಾಡಿಕೊಡೋದು ಈ ಜವಾಬ್ದಾರಿ. ಮನುಷ್ಯನಿಗೆ ಗೀತೆ ಓದಿದಾಗ ಏನು ಗೊತ್ತಾಗುತ್ತೆ ಅಂದರೆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅರ್ಥ ಆಗುತ್ತೆ. ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಇದೆ. ಇವತ್ತು ಜವಾಬ್ದಾರಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಬದುಕಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ಪ್ರತಿಯೊಬ್ಬರಿಗೂ ತಮ್ಮದೇ ಜವಾಬು ಅಂದ್ರೇನು, ಜವಾಬ್ದಾರಿ ಅಂದ್ರೇನು, ಆನ್ಸರ್ ಉತ್ತರದಾಯಿತ್ವ ಅಂತ ಹೇಳೋದಿಲ್ಲ, ಉತ್ತರದಾಯಿತ್ವ ಇದೆ. ಅದೇ ಆನ್ಸರ್ ವೆರಿ ಪರ್ಸನ್ ಇದು ಆನ್ಸರಬಲ್. ಇವತ್ತು ಯಾರಿಗೂ ಯಾರೂ ಆನ್ಸರಬಲ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ತಪ್ಪು. ಹಾಂ, ಇವತ್ತು ಪ್ರಜೆಗಳು ರಾಜರಿಗೆ ಆನ್ಸರಬಲ್, ರಾಜ ಪ್ರಜೆಗಳಿಗೆ ಆನ್ಸರಬಲ್ಲು, ದೇವರಿಗೂ ಆನ್ಸರಬಲ್. ಮತ್ತು ಹೈಯೆಸ್ಟ್ ಅಥಾರಿಟಿ ಕೂಡ ಆನ್ಸರಬಲ್ ಅವನು, ದೇವರೊಬ್ಬನೇ ಯಾರಿಗೂ ಆನ್ಸರಬಲ್. ಬಟ್ ಅವರಷ್ಟು ಕೆಲಸ ಯಾರೂ ಮಾಡೋದಿಲ್ಲ ಇವತ್ತೆ. ಇದು ವೈಶಿಷ್ಟ್ಯ. ಪುರುಷ ಋಷಭ ಏನರ್ಥ ಅದಕ್ಕೆ? ಋಷಭ ಅಂದರೆ ಬರೀ ಋಷಭ ಅಂದರೆ ಎತ್ತು ಅಂತ ಅರ್ಥ. ಒಂದು ಸಮಾಸದಲ್ಲಿ ಒಂದು ಇದ್ರ ಜೊತೆ ಬಂದು ಬಿಟ್ಟಾಗ ಅದೇನಾಗುತ್ತದ ಶ್ರೇಷ್ಠ ಅನ್ನೋ ಅರ್ಥ ಕೊಡು. ಪುರುಷ ಋಷಭ, ಪುರುಷ ಶಾರ್ದೂಲ, ಪುರುಷ ಸಿಂಹ, ಈ ಪದಗಳು ಎಷ್ಟೇ ಹಾಕಿದ್ರು ಕೂಡ ಏನಾವೆಲ್ಲ ಕೂಡ ಶ್ರೇಷ್ಠ ಅಂತ ಅಷ್ಟೇ ಅರ್ಥ. ಪುರುಷ ಶ್ರೇಷ್ಠ ಅಂತ ಅರ್ಥ. ಪುರುಷ ಶ್ರೇಷ್ಠ ನೀನು. ಸಾಮಾನ್ಯ ಪುರುಷರೇ ಹೀಗೆ ಮಾಡಬೇಕು ಅಂದಮೇಲೆ ಪುರುಷ ಶ್ರೇಷ್ಠ ಇನ್ನೂ ಜವಾಬ್ದಾರಿಯಿಂದ ಮಾಡಬೇಕು. ಸಮದುಃಖ ಸುಖಂ. ಇವತ್ತು ಸಾಮಾನ್ಯವಾಗಿ ಯುದ್ಧಕ್ಕೆ ಹೆದರಿ ಸೈನಿಕರು ಓಡೋಗ್ತಿರ್ತಾರೆ. ಯಾರು ಇನ್ಸ್ಪೈರ್ ಮಾಡಬೇಕು ಅವರನ್ನು? ಸೇನಾಧಿಪತಿ ಇನ್ಸ್ಪೈರ್ ಮಾಡಬೇಕು. ಅವನೇ ಓಡೋಗ್ಬಿಟ್ರೆ ಎಲ್ಲರೂ ಫಾಲೋ ಮಾಡಿಬಿಡ್ತಾರೆ. ಆಮೇಲೆ ಅದಕ್ಕೋಸ್ಕರ ಅವನೇನು ಮಾಡಬೇಕು, ಮುಂದೆ ನಿಂತು ಅದು ಧೈರ್ಯ ಕೊಡಬೇಕು. ಆಗ ಮಾತ್ರ ಯಶಸ್ಸನ್ನು ಗಳಿಸ್ತಾರೆ. ದೇವರು ಇಲ್ಲ. ಆದ್ದರಿಂದ ಪುರುಷಂ ಪುರುಷ ಋಷಭ. ಇವತ್ತು ಮನುಷ್ಯ ಪುರುಷ, ಬ್ರಾಹ್ಮಣ ಪುರುಷ ಋಷಭ. ಈಗ ಎತ್ತಕ್ಕೆ ದೊಡ್ಡ ಬ್ರಾಹ್ಮಣ ಜನ್ಮ ಅಂದರೆ ದೊಡ್ಡ ಅವಕಾಶ ಅದು. ನಾವು ದಿವಸವೂ ಕಾಲೇಜಿಗೆ ಹೋಗ್ತಾ ಇರೋದು ಸರಿಯೇ, ಪರೀಕ್ಷೆ ದಿವಸ ಹೋಗದೆ ಹೋದರೆ ಅಷ್ಟು ದಿವಸ ಹೋಗಿದ್ದು ವೇಸ್ಟ್ ಆಗಿಬಿಟ್ಟು. ಆ ಸ್ಟೇಜಲ್ಲಿರೋದ್ರಿಂದ ಪುರುಷ ಋಷಭ ನೀನು. ಸಾಮಾನ್ಯ ಸೈನಿಕರೆಲ್ಲ ಪುರುಷರು ಅಂತ ಇಟ್ಕೊಂಬೇಡ. ಈತ ಪುರುಷ ಋಷಭ, ದೊಡ್ಡ ವಿನಾಗಿ ಸೇನಾಧಿಪತಿಯ ದೃಷ್ಟದ್ಯುಮ್ನ ಇದ್ದರೆ ಅವನಿಗೆ ಗೈಡೆನ್ಸ್ ಇದ್ದಾನೆ. ಈತ ಭೀಮಸೇನ ಗೈಡ್ ಮಾಡ್ತಾನೆ. ಸಮದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ. ಸಮದುಃಖ ಸುಖಂ ಧೀರಂ. ಇಲ್ಲೊಂದು ಸ್ವಾರಸ್ಯ, ಸಮ ದುಃಖ ಸಮ ಸುಖ. ಸುಖ ದುಃಖ ಎರಡನ್ನೂ ಗೆಲ್ಲಬೇಕು ಅಂತಾರೆ. ನಮಗೆ ಸ್ವಲ್ಪ ಪ್ರಾಬ್ಲಮ್ ಅದು. ದುಃಖ ಗೆಲ್ಲಬೇಕು, ಓಕೆ, ಸುಖರು ಗೆಲ್ಲಬೇಕಾದ್ರೆ ಏನರ್ಥ ಅಂತ ಪ್ರಶ್ನೆ ಬಂತು. ಇವತ್ತಾದ ಅರ್ಥ ಆಗಲ್ಲ ಜನಗಳಿಗೆ. ಇದು ಏನು ಸುಖ ದುಃಖ ಅದು ಏನು ಉಪಯೋಗ ಆಗಿದ್ದರೆ, ದುಃಖ ಗೆಲ್ಲೋದು ಸುಖ ಅದನ್ನು ಗೆಲ್ಲೋದಾದರೆ ಉಪಯೋಗ ಏನು ಅದರಿಂದ? ಅದಕ್ಕೆ ಹೇಳ್ತಾರೆ ಅಲ್ಪ ಸುಖ. ದೊಡ್ಡ ಸುಖಕ್ಕೋಸ್ಕರ ಯಾವುದನ್ನು ಗೆಲ್ಲಬೇಕು? ಸ್ವಲ್ಪ ಸುಖನ ಗೆಲ್ಲಬೇಕು. ಯಾರು ಪರೀಕ್ಷೆಗೆ ಅಂತ ಹೋಗ್ತಿದ್ದೆ, ಅದು ಒಂದು ನ್ಯೂಸ್ ಸಿಗ್ತೇವೆ ಅವನಿಗೆ. ಕಷ್ಟ ಮನೆ ಬಂದು ಹೇಳಕ್ಕೆ ಬಂದುಬಿಟ್ಟ, ಪದೀತಿ ಆಗೋತ್ತು. ಎಲ್ಲಿ ಹೋಗ್ಬೇಕು ಅವನೀಗ? ಪರೀಕ್ಷೆಗೆ ಹೋಗ್ಬೇಕು. ನಾವು ಹ್ಯಾಪಿ ನ್ಯೂಸ್ ಅಂತ ಮನೆಗೆ ಹೇಳಕ್ಕೆ ಬಂದುಬಿಟ್ರೆ ಅವ್ನು ಬ್ಯಾಡ್ ನ್ಯೂಸ್ ಆಗುತ್ತೆ. ಆಮೇಲೆ ಅದು ತಡ್ಕೋಬೇಕಾದ್ರೆ ಈಗ ಅರ್ಥ ಆಯ್ತಾ? ಈಗ ತಡ್ಕೊಳ್ಳದೆ ಹೋದರೆ ತುಂಬ ತಪ್ಪಾಗುತ್ತೆ. ತುಂಬ ಜನ ಏನಾಗ್ತಾನೆ, ಟೆಂಪ್ಟ್ ಆಗ್ತಾನೆ. ಆಮೇಲೆ ಪದ್ಧತಿ ಇದೆ, ಅವ್ನು ಫಸ್ಟ್ ರ್ಯಾಂಕ್ ಬಂದಿರ್ತಾನೆ, ಅವನು ಸಾಯಂಕಾಲ ಅವನು ಎಲ್ಲೋ ಹೊರಟ್ಬಿಡ್ತಾನೆ, ಖುಷಿಯಿಂದ ಹೊರಟ್ಬಿಡ್ತಾನೆ. ಸಂಧ್ಯಾವಂದನೆ ಮಾಡೋಂತ ಯಾರು ಹೇಳೋದಿಲ್ಲ. ಯಾಕೆ? ಭಾರಿ ಸುಖ ಹೋಗಿದ್ರೆ ಖುಷಿಯಲ್ಲಿದ್ದವನು. ಈಗ ಅವ್ನು ಹೇಳಿದ್ರೆ ಕೇಳೋದೇ ಇಲ್ಲ, ಅವನು ಕೇಳೋದಿಲ್ಲ, ಇವ್ರು ಹೇಳೋ ಬರಸು ಇವ್ರಿಗೂ ಇರೋದಿಲ್ಲ, ಬಿಟ್ಬಿಡಿ ಹೋಗ್ಬಿಡ್ತಾನೆ. ಅಂದರೆ ಹೆಚ್ಚು ಸುಖ ಬಂದಾಗ ಕರ್ತವ್ಯ ಮರಿತಾನೆ ಅವನು. ಅರ್ಥ ಆಯ್ತಾ? ಸಿನಿಮಾಕ್ಕೆ ಹೋಗ್ಬಿಡ್ತಾನೆ, ಅದು ಬಿಟ್ಬಿಡ್ತಾನೆ, ಅದು ಬಿಟ್ಟು ಸಿನಿಮಾಕ್ಕೆ ಹೋಗ್ಬಿಡ್ತಾನೆ. ಯಾಕೆಂದರೆ ಅವನ ಬುದ್ಧಿ ಕೆಟ್ಟೋಗ್ಬಿಟ್ಟಿದೆ. ಹೆಚ್ಚು ಸುಖನೂ ಮೈಮರೆಸುತ್ತೆ. ಹೆಚ್ಚು ತಿಂದರೆ ಹೇಗೆ ಆಹಾರ ಅಜೀರ್ಣ ಆಗುತ್ತೋ ಹಾಗೆ ಹೇಳಿದ. ಉಪವಾಸನೂ ಇರಬಾರ್ದು, ಹೆಚ್ಚು ತಿನ್ನಬಾರ್ದು. ಹೇಗೋ ತಿನ್ನೋದು ಸುಖ, ಹೆಚ್ಚು ತಿಂದರೆ ಡೇಂಜರ್. ಇನ್ನು ಎರಡನೇದು ದುಃಖ ಬಂತು, ಅವ್ನು ಫೇಲ್ ಆಗಿದ್ದಾನೆ, ಸಂಧ್ಯಾ ಆಡ್ಬಿಡ್ತು, ಯಾರು ಹೇಳೋದಿಲ್ಲ. ಅದಕ್ಕೆ ಮೊದಲೇ ಗೋಳಾಡ್ತಿದ್ದಾನೆ, ಇದ್ಯಾರು ಹೇಳೋದು ಬಿಟ್ಟು ಬಿಡ್ತಾನೆ. ಅಂದರೆ ಅತಿ ಹೆಚ್ಚು ನಮಗೆ ಬಂಧಕ, ಸುಖನೂ ಬಂಧಕ, ದುಃಖನೂ ಬಂಧಕ. ಅರ್ಥ ಆಯ್ತಾ? ಈಗ ಸುಖನೂ ಬಂಧಕ, ನಮಗೆ ದುಃಖ ಬಂಧಕ ಅಂತ ಗೊತ್ತಿದೆ ಅಷ್ಟೇ ಹೊರತು ಸುಖನೂ ಬಂಧಕ ಅಂತ ಗೊತ್ತಿಲ್ಲ.
ಎಷ್ಟೋ ಸರ್ತಿ ಒಳ್ಳೊಳ್ಳೆ ಪೋಸ್ಟು, ಯಾವುದೋ ಒಳ್ಳೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಬಿಡೋದು ರಿಸೈನ್ ಮಾಡಿ ಬಿಡೋದು ಏನು ಅಂಥ ಕೆಲಸ ಬಿಟ್ಬಿಟ್ಟು ಅಲ್ಲಿ ದಡ್ಡ ಅಂತ ಕರೀತಾರೆ. ಅದು ಅವನು ಇನ್ನೂ ಒಂದು ದೊಡ್ಡ ಕೆಲಸ ಇತ್ತು ಇವ್ರಿಗೆ ಗೊತ್ತಿಲ್ಲ. ಟೀಕಾರಾಯರು ಅಷ್ಟು ಬಿಟ್ಟು ಬಂದರು. ನೋಡೋದಕ್ಕೆ ಏನು ಅನಿಸುತ್ತದು, ಏಂಥ ಕೆಲಸ. ಆಮೇಲೆ ಇವತ್ತು ನೋಡಿದ್ರೆ ಏನಾಗ್ತಿತ್ತು, ಶ್ರೀಮಂತರಾಗಿದ್ದರೆ ಅಷ್ಟು 100 ವರ್ಷ ಇರ್ಬೋದಾಗಿತ್ತು ಅಷ್ಟೆ. ಇವತ್ತೇನಿದು ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಕೀರ್ತಿ ಬಂತು. ಆದ್ದರಿಂದ ಅದನ್ನು ಯೋಚನೆ ಮಾಡಬೇಕು. ಅದೇ ಪ್ರೇಯಸ್ಸು ಶ್ರೇಯಸ್ಸು. ಸುಖ ಯಾವುದು ಬಿಡಬೇಕು ಅಂದ್ರೆ ಅರ್ಥ ಈಗ ಪ್ರೇಯಸ್ಸನ್ನು ಬಿಡು, ಶ್ರೇಯಸ್ಸಿಗೆ ಹೋಗು. ಅರ್ಥ ಆಯ್ತಾ? ಪ್ರೇಯಸ್ ಸುಖ ಹೌದಲ್ಲ, ಸುಖ ಎಂಥ ಸುಖ ಅದು, ಕ್ಷುಲ್ಲಕ ಸುಖ, ಅದನ್ನು ಗೆಲ್ಲಬೇಕು. ಈ ಅರ್ಥ ತಿಳ್ಕೊಂಡ್ರೆ ಸಮದುಃಖ ಸುಖಂ ಧೀರಂ ಸೊ ಅಮೃತತ್ವಾಯ ಕಲ್ಪತೆ. ಅವನು ಯಾವುದಕ್ಕೆ ಶುರುವಾಗ್ತಾನಾಗ ಅಮೃತತ್ವಾಯ ಕಲ್ಪತೆ, ಮೋಕ್ಷಕ್ಕೆ. ಅಮೃತತ್ವ ಅಂದರೆ ಮೋಕ್ಷ. ಯುದ್ಧದಲ್ಲಿ ಆದರೆ ಸಾಯೋದಿಲ್ಲ, ಸೈರ್ಯವಾದರೆ ಸೈಲು ಸತ್ತು ಹೋಗ್ತಾನೆ ಅವನಷ್ಟೇ. ಓಡನ್ನು ಕೊಲ್ಲೋದು ಸುಲಭ, ಯುದ್ಧ ಮಾಡೋನ್ನು ಕೊಲ್ಲೋದು ಕಷ್ಟ. ಓಡ್ತಾ ಇದ್ದರೆ ಇದನ್ನು ನೋಡಿದ್ರೆ ಸತ್ತು ಹೋಗ್ತಾರೆ. ಆದ್ದರಿಂದ ಎಂದೂ ಕೂಡ ಏನಾಗಬಾರ್ದು, ಸುಖ ದುಃಖಗಳನ್ನು ಸಮವಾಗಿ ಕಾಣಬೇಕು. ಇವತ್ತು ನಮಗೆ ಎರಡೂ ಅತಿರೇಕವಾದ್ದರಿಂದ ದುಃಖ ಬಂದರೂ ಸಂಧ್ಯಾನೆ, ಸುಖ ಬಂದರೂ ಬಿಟ್ಟರೆ ಮತ್ತು ಯಾವ ಮಾಡೋದು ಯಾವಾಗ ಇವನು ಹಾಗಿತ್ತು. ಅರ್ಥ ಆಯ್ತಾ? ಎರಡನ್ನೂ ಗೆಲ್ಲಬೇಕು. ಅವ್ರು ಹೇಳ್ತಾರೆ ಇಷ್ಟು ಅರ್ಜೆಂಟ್ ಇದೆ, ಬೇಗ ಬರ್ತೀನಿ, ಅದನ್ನು ಬಿಟ್ಟು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದ್ರೆ ಡಾಕ್ಟರ್ ಆಪ್ರೇಷನ್ ಮಾಡ್ತಿದ್ದಾನೆ, ಹ್ಯಾಪಿ ನ್ಯೂಸ್ ಬಂದು ಬಿಟ್ಟು ಹೋಗ್ಬಿಟ್ರೆ ಅಲ್ಲಿಗೇನೆ ಪದೀತಿ. ದುಃಖ ಬಂದರೂ ಬಿಟ್ಟು ಹೋಗಬಾರ್ದು. ಯಾರೋ ಸತ್ತರೂ ಸುದ್ದಿ ಬಂತು ಅಂತ ತಿಳ್ಕೊಳ್ಳಿ, ತಲೆ ಕೆಡಿಸ್ಕೊಬಾರ್ದಾಗ. ಅದು ಮುಖ್ಯ, ಅಲ್ಲಿ ಬದಿಸ್ಬೇಕು. ಸುಖ ಬಂದರೂ ಅಷ್ಟೇ, ದುಃಖ ಬಂದರೂ ಅಷ್ಟೇ. ಯಾಕೆ ಕರ್ತವ್ಯ ಇರೋದು ಎಲ್ಲಿಗ, ತನ್ನ ಕರ್ತವ್ಯದ ಬಗ್ಗೆ ಇದೆ. ಇವೆಲ್ಲ ನಮಗೆ ಅರ್ಥ ಆದರೆ ಸುಖದಂತೆ ದುಃಖ ಅದು ಬರೀತಾರೆ, ಆಚಾರ್ಯರು ಹೇಳ್ತಾರೆ, ರಾಯರು ಸಂಗ್ರಹ ಮಾಡ್ತಾರೆ. ಲೌಕಿಕ ದುಃಖ ಹೇಯ ಅಂತ ನಮಗೆಲ್ಲ ಗೊತ್ತಿದೆ, ಲೌಕಿಕ ಸುಖವೂ ಹೇಯ, ಇದು ದೊಡ್ಡ ಅಂಶ ಇದೆ. ಯಂ ಹೀತಿ ಯಮೇತೆ ಮಾತ ಯಂ ತಾತಃ ಪ್ರಯೋಜನಮಾಹ ಯಂ ಹೀತಿ ಯಂ ಏತೆ ಮಾತ್ರಾಸ್ಪರ್ಶ್ಯಾಹ ನ ವ್ಯಥಯಂತಿ ಪುರುಷಯಮೇವ ಸಂತಂ. ಪುರುಷ ಶಬ್ದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ. ಪುರುಷ ಅಂತ ಪದ ಯಾಕೆ ಉಪಯೋಗಿಸ್ಬೇಕಾಗಿತ್ತು? ಪೂರ್ವ ಅಂದರೆ ದೇಹ. ಈ ದೇಹ ಇದ್ದಾಗಲೇ ಸಾಧನೆ ಮಾಡಬೇಕು. ಇದೆಲ್ಲ ಹೇಳ್ತೀಯಲ್ಲ ಕೃಷ್ಣ, ಸತ್ತ ಮೇಲೆ ಎಲ್ಲ ಬಿಟ್ಬಿಟ್ರೆ ಆಯ್ತಲ್ಲ. ಸತ್ತ ಮೇಲೆ ಏನಾಗ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಏನಾಗೋದಿಲ್ವಲ್ಲ, ಅವ ತಡ್ಕೊಂಡ್ರೆ ಆಯ್ತಲ್ಲ. ಈಗೇನು ತಡ್ಕೋಬೇಕು ಅಂದರೆ, ಈಗ ತಡ್ಕೊಂಡ್ರೆ ಮೋಕ್ಷ ಸಿಗುತ್ತೆ. ಆಫೀಸ್ ತಡ್ಕೊಂಡ್ರೆ ಡೆಡ್ ಬಾಡಿ ಅಷ್ಟೇ. ಅದಕ್ಕೆ ಹೇಳ್ತಾರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಏನಬಾರದೆ. ಪರೀಕ್ಷೆ ಅಲ್ಲಿ ಬರಿಬೇಕು, ಹೊರಗೋಗಿ ಬರೆದ್ರೆ ಉಪಯೋಗ ಇಲ್ಲ. ಅಲ್ಲಿ ಬರಿಬೇಕು, ನೀವು ಬರಿಬೇಕು, ಅಲ್ಲಿ ಬರಿಬೇಕು. ಅದು ಎಲ್ಲೋ ಬರೆದ್ರೆ ಅದು ಬೆಲೆ ಇಲ್ಲ. ನರಜನ್ಮ ಬಂದಾಗ ಸಾಧನ ಶರೀರ ಇದೆ. ದೇವತೆಗಳು ಕೂಡ ದೇವ ಪದವಿ ಬರ್ಬೇಕಾದ್ರೆ ಏನು ಮಾಡಬೇಕು ಗೊತ್ತಾ, ಅವರು ಇಲ್ಲೇ ಬರಬೇಕು, ಸಾಧನ ಭೂಮಿಗೆ ಬರಬೇಕು. ಇದು ದೊಡ್ಡ ಎಂಥ ದೇವತೆಗಳಿಗೂ ಕೂಡ ಕಡ್ಡಾಯ. ಇನ್ನು ಬಿಡದವ್ರಿಗೆ ಕೇಳಬೇಕು ಅದನ್ನು. ಸಾಧನ ಭೂಮಿಯಲ್ಲಿ ನೆಟ್ ಪ್ರಾಕ್ಟೀಸ್ ಮಾಡ್ತಾರೆ, ಒಂದು 100 ಸೆಂಚುರಿ ಹೊಡಿತಾರೆ. ಯಾರು ಕೇಳ್ತಾರೆ ಅದನ್ನು? ಎಲ್ಲಿ ಹೊಡಿಬೇಕು ಅದನ್ನು? ಆಟದಲ್ಲಿ ಹೊಡಿಬೇಕು, ಇಲ್ಲಲ್ಲ, ಎಲ್ಲ ಹೊಡೆಯೋದಲ್ಲ. ಅತಃ ಪ್ರಯೋಜನಮಾಹ ಯಂ ಹೀತಿ ಯಮೇತೆ ಮಾತ್ರಾಸ್ಪರ್ಶ್ಯಾಹ ನ ವ್ಯಥಯಂತಿ ಪುರುಷಯಮೇವ ಸಂತಂ. ದೇಹದಲ್ಲಿ ನಮಗೆ ಜೀವ ಇರೋವರೆಗೂ, ದೇಹ ನಮಗೆ ಬಿಡದವರು ಅಲ್ಲಿ ಸಾಧನೆ ಮಾಡಬೇಕೇ ಹೊರತು ಆಮೇಲೆ ಮಾಡ್ತೀವಿ ಅಂದರೆ ಅರ್ಥ ಇಲ್ಲ. ಶರೀರ ಸಂಬಂಧಾಭಾವೇ ಸರ್ವೇಷಾಮಪಿ ವ್ಯಥಾಭಾವಾತ್ ಎಕ್ಸ್ಪೆನ್ಷನ್. ಪುರುಷ ಮಿತಿ ವಿಶೇಷಣ. ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಯಾರು ಕೂಡ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಅನಸ್ತೀಸಿಯಾ ಕೊಟ್ಟು ಮಾಡಲ್ಲ. ಯಾಕೆ? ಸತ್ತೋಗಿ ಇನ್ನೇನು ಅನಸ್ತೀಸಿಯಾ ವೇಸ್ಟ್ ಆಗುತ್ತೆ ಅಷ್ಟೇ ಹೊರತು ಅದಕ್ಕಿಂತ ದೊಡ್ಡ ಕೆಲಸ ಆಗೋಗ್ಬಿಟ್ಟಿದೆ ಈಗಾಗಲೇ. ಆದ್ದರಿಂದ ಅದನ್ನು ಸಾಯನ ಅಂತ ಯಾರೂ ಕರೆಯೋದಿಲ್ಲ. ನೋಡಿದ್ರಾ ಪೋಸ್ಟ್ ಮಾರ್ಟಮ್ ಹೇಗೆ ಮಾಡಿದ ಅಂತ. ಅನಸ್ತೀಸಿಯಾ ಕೊಡ್ತೇ ಪೋಸ್ಟ್ ಮಾರ್ಟಮ್ ಎಷ್ಟು ಗ್ರೇಟ್ ಇರಬೇಕು ಅಂತ ಕೇಳಿದರೆ ಹುಚ್ಚ ಅಂತ ಕರೀತಾರೆ. ಅದೆಲ್ಲ ದೊಡ್ಡದಲ್ಲ. ಯಾರೋ ಹೇಳಿದಾರಂತೆ, ಯುದ್ಧಕ್ಕೂ ಕಾಲು ಶತ್ರು ಕಾಲು ಕಡ್ಕೊಂಡ್ಬಂದಿದ್ದಾನೆ. ಇವ್ರಿಗೆ ತಲೆ ಯಾಕೆ ಕಡ್ಕೊಂಬರಲ್ಲ, ತಲೆ ಯಾರೋ ಕಡ್ಕೊಂಡು ಹೋಗಿದ್ರಾಗಲಿ ಅಂತ ಹೇಳಿದ್ದಾರೆ. ಇದೇನರ್ಥ? ಡೆಡ್ ಬಾಡಿ ಕಾಲು ತಂದಿದ್ದಾನೆ ಅಷ್ಟೇ, ಅವನು ಬದುಕಿದವ್ರ ಕಾಲಲ್ಲ. ಅದು ಸಾಧನೆ ಅಂತ ಕರೀತಾರಾ? ಅಲ್ಲ. ಅದಕ್ಕೇನು ಪುರುಷನಾಗಿರ್ಬೇಕು, ದೇಹ ಇರಬೇಕು. ದೇಹ ಇದ್ದಾಗ ತಡ್ಕೋಬೇಕೆ ಹೊರತು ಯಾವೆಲ್ಲ ತಡ್ಕೊಳ್ಳೋದಲ್ಲ. ಇದೆಲ್ಲ ಬೇರೆ ಭಾಷೆ ಓದಿ ಯಾವುದಕ್ಕೂ ಉತ್ತರ ಸಿಗೋದು. ಸುಮ್ಮನೆ ಓದ್ತಾ ಹೋಗ್ಬೇಕು ಅಷ್ಟೇ ಹೊರತು ಯಾವ ಒಂದೊಂದು ಪದಕ್ಕೆ ಆಚಾರ ಸ್ವಾರಸ್ಯ ಹೇಳ್ತಾರೆ. ಆ ಪದ ಅಲ್ಲೇ ಯಾಕೆ ಉಪಯೋಗಿಸಿದ್ದು, ಆ ಪದನೇ ಯಾಕಾಗಬೇಕು. ಕಥಂ ನ ವ್ಯಥಯಂತಿ ಸಮದುಃಖ ಸುಖತ್ವ ತತ್ ಕಥಂ ಧೈರ್ಯೇಣ. ಇದಕ್ಕೇನು ಬೇಕು? ಸಮದುಃಖ ಸುಖನಾಗಬೇಕು. ಅದಕ್ಕೇನು ಬೇಕು? ಧೈರ್ಯ ಬೇಕು. ಧೈರ್ಯ ಅಂದ್ರೇನು ಹಿಂದೆ ಹೇಳಿದ್ದಾರೆ, ಧಿಯಾರಮತೆ ಐತಿ ಧೈರ್ಯ, ಧೀರ. ಅದೆಲ್ಲ ತಗೊಂಡಾಗ ಆಗ ಶಾಸ್ತ್ರಜ್ಞಾನ ಯಾಕೆ ಬೇಕು ಗೊತ್ತಾಗುತ್ತೆ. ಯಾತಕ್ಕೆ ಬೇಕು ಜ್ಞಾನ? ಈ ಜ್ಞಾನ ಇದ್ದವನು ಮಾತ್ರ ಕೆಲಸ ಮಾಡ್ತಾನೆ, ಬೇರೆಯವ್ನು ಮಾಡೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಜ್ಞಾನ ಇದ್ದರೆ ಮಾತ್ರ ಕೆಲಸ ಮಾಡೋಕ್ಕೆ ಸಾಧ್ಯ. ಧಿಯಾರಮತೆ, ಅವಿವೇಕಿ ಕೆಲಸ ಮಾಡೋಕ್ಕೆ ಬರೋದೆಲ್ಲ, ವಿವೇಕಿ ಆಗಬೇಕು. ಆ ಪದ ಉಪಯೋಗಿಸೋಕ್ಕೆ ಏನು ಹೇಳಿದ್ದಾರೆ ಈಗ? ಸಮಸುಖ ಸುಖಂ ಧೀರಂ ಪದ ಉಪಯೋಗಿಸಿದ್ದಾರೆ. ಸಮಸುಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹಿಂದೆ ನೋಡಿ,
ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಪದ ಹಿಂದೂ ಪಂತೆ ಮತ್ತೆ ಬಂದಿದೆ ಈಗ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ಯಥಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಧೀರ ಶಬ್ದ ಮತ್ತೆ ಉಪಯೋಗಿಸಿಬಿಟ್ಟು ಅಲ್ಲಿ ಏನು ಅರ್ಥ ಬರೋದ್ರೋ ಅದಿಷ್ಟು ತಗೋಬೇಕು. ಅದಕ್ಕೆ ಏನದು ಧರ್ಮ ವಿವೇಕ, ಅದಕ್ಕೆ ಶಾಸ್ತ್ರ ಒಪ್ಪೋದು, ಪೌರುಷೇಯ ಆಗಬಾರ್ದು, ಅಪೌರುಷೇಯ ಆಗಬೇಕು, ಅದೇನು ಇದನ್ನು ಅದಿಷ್ಟು ಒಪ್ಪಿಕೊಂಡ್ರೆ ಆಗ ಸರಿ ಹೋಗುತ್ತೆ. ಇವತ್ತು ಬೆಳಿಗ್ಗೆ ಹೇಳೋದು ಕಾರ್ತಿಕ ಸ್ನಾನ ಅಂತ ಅಷ್ಟು ಬೈಕೋತಾರೆ. ವಾಕಿಂಗ್ ಹೋಗೋರು ಡಾಕ್ಟ್ರ್ ಹೇಳಿರ್ತಾನೆ ತಪ್ಪದೆ ವಾಕ್ ಹೋಗೋದು, ಎದ್ದು ಬಿಡ್ತಾರೆ ಅಷ್ಟೊತ್ತಿಗೆ. ಅದಕ್ಕೆ ಡಾಕ್ಟ್ರ್ ಆರೋಗ್ಯದ ಪ್ರಶ್ನೆ ಅಂತ ಎದ್ದು ಬಿಡ್ತಾರೆ. ಇನ್ನು ಕೆಲವೊಂದು ಸಾಫ್ಟ್ವೇರು ಯಾವುದಾದ್ರೂ ಶಿಫ್ಟ್ ಇರುತ್ತೆ ಅವ್ರಿಗೆ, ಶಿಫ್ಟ್ ಮ್ಯಾನೇಜ್ ಮಾಡ್ಕೋತಾರೆ. ಯಾಕೆ ಯಾವಾಗಲೂ ಊಟ ಯಾವಾಗಲೂ ತಿಂಡಿ ಏನು ದಾರಿ ಇಲ್ಲ, ಇದಕ್ಕೆ ತಮ್ಮ ಕೆಲಸ ಹೋಗುತ್ತೆ. ಆಮೇಲೆ ಆ ಎಚ್ಚರ ಇದೆ. ಆದ್ದರಿಂದ ಸುಖವಾಗಿರಬೇಕು. ಯಾವಾಗಲೂ 10 ಗಂಟೆಗೆ ಹೋಗಬೇಕು, 5 ಗಂಟೆಗೆ ಬರಬೇಕು. ಆ ರೀತಿ ಇಷ್ಟಪಟ್ಟು ಯಾವ ಕೆಲಸನೂ ಸಿಗೋದಿಲ್ಲ ಅವನಿಗೆ. ಏನು ಮಾಡಬೇಕು? ಅವನು ಅನಿವಾರ್ಯ. ಇದು ಯಾವುದು ಅನಿವಾರ್ಯನೋ ಅದಕ್ಕೆ ಹೊಂದ್ಕೋಬೇಕು ನಾವು, ಬೇರೆ ದಾರಿ ಇಲ್ಲ. ಆದ್ದರಿಂದನೇ ಈ ಎಚ್ಚರ ಇದ್ದವರು ಮಾಡ್ತಾರೆ. ಅದಕ್ಕೆ ಧೀರ ಅಂತ ಕರೆದು. ನಚ ಸಿದ್ಧಿ ಅಪ್ರಾಮಾಣಿಕಸ್ಯೇತಿ ಚೇತ್, ಮುಂದೆ ಯಥಾಭಾವಾತ್ ತತ್ ಕಥಂ ಧೈರ್ಯೇಣ. ಈಗ ಧೈರ್ಯ ಶಬ್ದಕ್ಕೆ ಅರ್ಥ ಗೊತ್ತಾಯಿತು. ಆಗ ನಮಗೆ ಅರ್ಥ ಆಗುತ್ತೆ. ಯಾವ್ದು ಅರ್ಥ ಆಗುತ್ತೆ? ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾದ್ಭವೆ. ಧೈರ್ಯ, ಹನುಮಂತನ ಧೈರ್ಯ ಎಂಥದ್ದು. ಒಂಟಿಯಾಗಿ ರಂಕಾಪಟ್ಟವಾದ ಕೆಲಸ ಮಾಡ್ಕೊಬಂದು ನೋಡಿಬಿಟ್ರೆ ಇದರಿಂದ ಒಂದು ಇಂಡಿಕೇಷನ್ನು. ಬರೀ ಹನುಮಂತ ಒಬ್ಬರೇ ಎಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟಿದೆ, ಯಾರೂ ಹೋಗ್ಬೇಕಾಗಿದ್ದಿಲ್ಲ. ಉಳಿದವರಿಗೆ ಕೊಟ್ಟಿದ್ದು ಚಾನ್ಸು. ರಾಮದೇವರಿಗೆ ಸೇವೆ, ದೊಡ್ಡವರಿಗೆ ಸೇವೆ, ಚಿಕ್ಕವರಿಗೆ ಅವಕಾಶ. ಇದು ಸಾಧನೆಯ ಅರ್ಥ. ಇದು ನಾವು ಒಬ್ಬನೇ ಮಾಡಿದರೆ ಸಾಧನೆ, ಬಿಡಿದ್ರೆ ಸಾಧನೆ ಆಗ್ತಾಯಿದ್ದಿಲ್ಲ ಅಷ್ಟು ಜನಗಳಿಗೆ. ಅದನ್ನು ಅರ್ಥ ಮಾಡಿ ನಾವು 2 ಕೆಲಸನೂ ಮಾಡಬೇಕೇನು, ಮಾಡಬೇಕು, ಮಾಡಿಸ್ಬೇಕು, ಎರಡನ್ನೂ ಹೇಳ್ತಾರೆ. ಕಥಂ ಧೈರ್ಯೇಣ. ಈ ಮುಂದೊಂದು ಪ್ರಶ್ನೆ ಶುರುವಾಯಿ. ಇದಕ್ಕೆ ಇಲ್ಲಿ ನೋಡಬೇಕೆ ಮತ್ತೆ ತಾತ್ಪರ್ಯ ಏನಿದೆ ತಾತ್ಪರ್ಯದಲ್ಲಿ. ಫಲಮಾಹ ಯಂಹಿ ಇತಿ. ಇದರಿಂದ ಫಲ ಇದೆ. ನ ಕೇವಲಂ ಅವ್ಯಥಾ ಮಾತ್ರೇಣ ಅಮೃತತ್ವಂ ಕಿಂತು ಪುರುಷಂ. ವ್ಯಥೆ ಇಲ್ಲ ಎಂಬುದೇ ಪ್ರಾಬ್ಲಮ್ ಅಲ್ಲ. ಈಗ ಏಕಾಶಿ ಉಪವಾಸ ಅಂತ ಹೇಳ್ತಾರೆ. ಉಪವಾಸ ಅಷ್ಟೇ ಕರ್ತವ್ಯ ಅಲ್ಲ. ಏನಿದೆ ಆ ಸಮಯಕ್ಕೆ? ಏನು ಮಾಡಬೇಕು ಅವತ್ತು? ಜ್ಞಾನ ಕಾರ್ಯ ಮಾಡಿದ್ರೆ ಅಷ್ಟೇ ಅದಕ್ಕೆ ಬೆಲೆ, ಇಲ್ಲದೆ ಹೋದರೆ ಇಲ್ಲ. ಬರೀ ಉಪವಾಸ ಕೂತ್ಕೊಂಡ್ರೆ ಏನು ಉಪಯೋಗ? ದರಿದ್ರು ಊಟ ಇಲ್ದವರೆಲ್ಲ ಏಕಾಶಿ ಮಾಡಿದಾಗುತ್ತೆ. ಉಪವಾಸ ಕೂತವರೆಲ್ಲ ಮೋಕ್ಷಕ್ಕೆ ಹೋಗ್ಬಿಡ್ತಾರಾ? ಸಾಧ್ಯ ಇಲ್ಲ. ಅದು ಕೂಡಬೇಕು. ಉಪವಾಸದ ಉದ್ದೇಶ ಏನಂದರೆ ಅವತ್ತಿನ ದಿವಸ ಟೈಮ್ ವೇಸ್ಟ್ ಆಗಲೇಬಾರ್ದು. ಫುಲ್ ವೇಸ್ಟ್ ಮಾಡಿದಾಗಾಯ್ತು, ಏನು ಉಪಯೋಗ? 12ಕ್ಕೆ ಎದ್ದ ಮತ್ತು 1ಕ್ಕೆ ಮಲ್ಕೊಂಬಿಟ್ಟ ಮಾಡಿ ದ್ವಾದಶಿ ಪಾಲನೆ ಗೆದ್ದ. ಸಾಧನೆ ಅಂತ ಕರೆಯೋದಿಲ್ಲ. ಏನು ಮಾಡಬೇಕು? ಅದನ್ನು 2 ಮಾಡಬೇಕು. ಅದಕ್ಕೆ ಜ್ಞಾನ ಕಾರ್ಯ ಅದು ಸೇರಿದಾಗ ಮಾತ್ರ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಅದು ಮುಂದೆ ಬರುತ್ತಿಲ್ಲೇನೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಬರೀ ಆಹಾರ ಬಿಡೋದ್ರಿಂದ ನಮಗೆ ಶಕ್ತಿ ಹೋಗುತ್ತೆ ಹೊರತು ಆಸಕ್ತಿ ಹೋಗೋದಿಲ್ಲ. ಪರಂ ದೃಷ್ಟ್ವಾ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತ. ಎರಡನ್ನೂ ಭಗವದ್ಗೀತೆನೇ ಹೇಳಿರೋದು. ತುಂಬ ಜನ ಉಪವಾಸ ಮಾಡೋದೇ ಕಷ್ಟ. ಮಾಡಿದವರೆಲ್ಲ ಬರೀ ಇಡಲ್ಲ ಕೂತಿರೋದು, ನೋಡ್ತಿರೋದು, ಮಾಡ್ತಿರೋದು. ಯಾವಾಗ ಆಗುತ್ತೋ ಅಂತ ಇವೆಲ್ಲ ಉಪವಾಸ ಅಲ್ಲ. ಸಾಧನೆ ಮಾಡಬೇಕು. ಪರೀಕ್ಷೆ ಅಂದರೆ ಕೂತು ಬಂದು ಬರೀಲೇ ಇಲ್ಲ ಅವನು. 3 ತಾಸು ಫುಲ್ಲು ಕೂತಿದ್ದಂತ ಏನು ಉಪಯೋಗ? ಕೂಡಲೇ ಇಲ್ಲ, ಫೇಲು. ಸುಮ್ಮನೆ ಕೂತ ಆಗಲೂ ಫೇಲೇ. ಏನು ಮಾಡಬೇಕು? ಅವನು ಬರೀಬೇಕಲ್ಲ. ಸೊ ಇದು ಏಕಾದಶಿ ಹಾಗೆ, ಇದು ಹಾಗೇನೆ. ಅರ್ಜುನ ಈ ರೀತಿ ಸಾಧನೆ ಮಾಡಬೇಕು. ಕೇವಲಂ ಅವ್ಯಥಾ ಮಾತ್ರೇಣ ಅಮೃತತ್ವಂ ವ್ಯಥೆ ಗೆದ್ದ ಮಾತ್ರಕ್ಕೇನೆ ಅಮೃತತ್ವ ಇಲ್ಲ. ಸಾಧನೆ ಮಾಡಿ ಗೆಲ್ಲಬೇಕು. ಪುರುಬ್ರಹ್ಮ ಗುಣಾಧಿಕ್ಯ ತಜ್ಞಾನಾತ್ ಪುರುಷ ಸ್ಮೃತಃ ಇತಿ ಪ್ರವೃತ್ತೆ. ಆ ಉತ್ತರ ಎಲ್ಲಿದೆ? ಪುರುಷ ಶಬ್ದಲ್ಲೇ ಇದೆ. ಮತ್ತೆ ಪುರುಷ ಶಬ್ದಕ್ಕೆ ಒಂದು ಅರ್ಥ ಏನು ಹೇಳಿದರು? ಸಾಧನ ಶರೀರ ಎದ್ದಾಗ ಮಾಡಬೇಕು ಅಂತ ಹೇಳಿದರು. ಇನ್ನೊಂದು ಅರ್ಥ ಏನು ಹೇಳ್ತಾರೆ ಅಂದರೆ ಪುರು ಅಂದರೆ ಬ್ರಹ್ಮ. ಈಗ ಅರ್ಥ ಬೇರೆ. ಪರಮಾತ್ಮನ ಆರಾಧನೆ ಮಾಡಿಕೊಂಡು ಅವನು ಸರ್ವೋತ್ತಮ ಅಂತ ತಿಳ್ಕೊಂಡು ಇರೋದು, ಅದು ಪುರುಷತ್ವ ಹೊರತು ಬೇರೆ ಪುರುಷತ್ವ ಅಲ್ಲ. ಪುರುಷ ಸ್ಮೃತಃ ಇತಿ ಪ್ರವೃತ್ತೆ. ಪುರು ಶರಣಾತ್ ಪುರುಷ ಇತ್ಯ. ಪುರು ಅಂದರೆ ಪರಮಾತ್ಮ. ಅವನ ಹತ್ರ ಹೋಗಿ ಸಾಧನೆ ಮಾಡೋದಕ್ಕೆ ಏನಂತಾರೆ? ಪುರುಷ ಅಂತ ಕರೀತಾರೆ. ಯಾರು ತನಗೆ ವಿಹಿತವಾದ ಸಾಧನೆ ಮಾಡೋದಕ್ಕೆ ಮುಂದುವರಿತಾನಲ್ಲ ಅವನು ಪುರುಷ. ಅವನಪ್ಪ ಗಂಡು ಅಂತಾರಲ್ಲ ಹಾಗೆ. ಆ ದೃಷ್ಟಿಯಲ್ಲಿ ಸಾಧಕ ಅಂದ್ರೆ ಅವನು, ಇಲ್ದವರು ಸಾಧಕನಲ್ಲ ಅವನು. ಪುರುಷ ಶಬ್ದಕ್ಕೆ ಏನರ್ಥ ಆಯ್ತು? ಈಗ ಸಾಧಕ ಅಂತಾಯ್ತು. ಮೊದಲೇನು ಹೇಳಿದ್ರು? ಸಾಧನ ಶರೀರ ಬಂದಾಗ ಅಂತ ಹೇಳಿದರು. ಸಾಧನ ಶರೀರ ಬಂದಾಗ ಸಾಧಕನಾದವನು ಸುಖ ದುಃಖಗಳ ಒತ್ತಡವನ್ನು ಗೆದ್ದುಬಿಟ್ಟು ವಿಹಿತ ಕರ್ತವ್ಯವನ್ನು ಮಾಡಿದರೆ ಅದು ಅಮೃತತ್ವಾಯ ಕಲ್ಪನೆ. ಮೋಕ್ಷಕ್ಕೆ ಸಾಧನ, ಇಲ್ಲದವರೆ ಸಾಧನ ಆಗೋದಿಲ್ಲ. ನೋಡಿ, ಗೀತಾ ದೇಶತಃ ಅಂತ ಅರ್ಥ ಆಯ್ತು. ಈಗ ಅಲ್ಲೊಂದು ಅರ್ಥ, ಈ ಅರ್ಥ ಇದು ಬರೀದೇ ಹೋಗಿದ್ರೆ ಈ ಅರ್ಥ ಮಿಸ್ ಆಗ್ತಿತ್ತು. ಅದನ್ನು ಬರೋದು
ಮತ್ತು ಆಚಾರ್ಯ ಇನ್ನೂ ಬರೆದಿದ್ದೆಲ್ಲ ಗೀತಾ ಭಾಷ್ಯನೇ. ಯಾವ ಗ್ರಂಥ ತೊಗೊಂಡು ಅದಕ್ಕೆ ಲಿಂಕ್ ಆಗುತ್ತೆ. ಭಾಗವತ ತಾತ್ಪರ್ಯದ 11ನೇ ಸ್ಕಂದದ ಪೂರ್ತಿ ಭಗವದ್ಗೀತಾನೇ. ಎಷ್ಟೋ ವಿಷಯ ಇಲ್ಲಿ ಹೇಳ್ಬೇಕಾದ್ರೆ ಅಲ್ಲಿ ಹೇಳಿದ್ದಾರೆ ಆಚಾರ್ಯ. ಮತ್ತು ಅದನ್ನು ಓದ್ಬೇಕಾದ್ರೆ ಇವೆರಡು ಓದಿರ್ಬೇಕು. ಬರೀ ಅದನ್ನು ಓದಿದ್ರೆ ಪೂರ್ತಿ ಅರ್ಥ ಆಗೋದಿಲ್ಲ. ಸರ್ವಮೂಲ ಎಲ್ಲ ಸೇರಿ ಒಂದು ಯೂನಿಟ್. ಪುರುಸರಣಾತ್ ಪುರುಷಃ ಇತ್ಯರ್ಥ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋ ತತ್ವದರ್ಶಿಭಿ. ಈ ಹೊಸ ಪ್ರಶ್ನೆ ಶುರುವಾಯಿತು ನೋಡು. ಎಲ್ಲ ಸರಿನೇ, ಪ್ರತಿಯೊಂದಕ್ಕೊಂದು ಪ್ರಶ್ನೆ ಇರ್ತದೆ. ಪ್ರಶ್ನೆ ಹಾಕೊಳ್ಳೋದ್ರೆ ಉತ್ತರ ಯಾತಕ್ಕೆ ಕೊಟ್ಟಿರುತ್ತೋ ಗೊತ್ತಾಗೋದಿಲ್ಲ. ಪ್ರಶ್ನೆ ಹೇಳ್ತಾರೆ, ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋ ತತ್ವದರ್ಶಿಭಿ. ನಿತ್ಯತ್ವ ಈವರೆಗೆ ಯಾರಿಗೆ ಹೇಳಿದಾಗಾಯ್ತು? ನಾವು ಇಷ್ಟೊತ್ತು ನಿತ್ಯತ್ವ ಯಾವುದಕ್ಕೆ ಹೇಳಿದ್ದಾರೆ? ಜೀವಕ್ಕೆ ನಿತ್ಯತ್ವ ಹೇಳಿದರು. ಆಮೇಲೆ ದೇವ್ರಿಗೆ ನಿತ್ಯತ್ವ ಹೇಳಿದರು. ಆಮೇಲೆ ಎಲ್ಲಿ ಬಿಡೋದು ಎಲ್ಲ ಜೀವರಿಗೆ ನಿತ್ಯತ್ವ ಹೇಳಿದರು. ದೇಹಕ್ಕೆ ಅನಿತ್ಯತ್ವ ಹೇಳಿದರು. ಇಷ್ಟಾಯಿತು. ಅಷ್ಟೇ ಅಲ್ಲ, ಇನ್ನೂ ಕೆಲವಿದೆ ಅಂತ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ನಾ ಅಸತಃ ವಿದ್ಯತೆ ಅಭಾವ ನಾ ಅಭಾವ ವಿದ್ಯತೆ ಸತಃ. ಅಸತ್ತಿಗೆ ಅಭಾವ ಇಲ್ಲ, ಸತ್ತಿಗೆ ಸತ್ತಿಗೆ ಅಭಾವ ಇಲ್ಲ, ಅಸತ್ತಿಗೆ ಭಾವ ಇಲ್ಲ. ಅಸತ್ತಿಗೆ ಭಾವ ಇಲ್ಲ, ಸತ್ತಿಗೆ ಅಭಾವ ಇಲ್ಲ. ಯಾವುದು? ಪ್ರಕೃತಿ ಇದೆ. ಪ್ರಕೃತಿಯೂ ನಿತ್ಯನೇ. ದೇಹ ನಾಶ ಆದರೂ ಕೂಡ ಏನಾಗಲ್ಲ, ಅದು ಟ್ರಾನ್ಸ್ಫಾರ್ಮ್ ಆಗುತ್ತೆ ಹೊರತು ಟೋಟಲ್ ಡಿಸ್ಟ್ರಕ್ಷನ್ ಇಲ್ಲೇ ಇಲ್ಲ. ಸೈನ್ಸು ಶಾಸ್ತ್ರ ಹೇಳುತ್ತೆ, ಸೈನ್ಸು ಹೇಳೋದು ಹಾಗೆ, ಶಾಸ್ತ್ರ ಹೇಳೋದು ಹಾಗೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮೆಟೀರಿಯಲ್ ಎನರ್ಜಿ ಕೂಡ ಶಾಸ್ತ್ರ ಲೌಕಿಕ ಹೇಳುತ್ತದೆ. ಸೈನ್ಸು ಸ್ಪಿರಿಚುವಲ್ ಎನರ್ಜಿ ಇವ್ರು ಹೇಳ್ತಿದ್ದಾರೆ ಅಷ್ಟೇ. ಏನಾಯ್ತು? ಹಾಂ ಹಾಂ ಯಾವುದಕ್ಕೆ? ಬ್ರಹ್ಮಸೂತ್ರ ಇಡೀ ಸಮಯಪಾದ ಹೇಳ್ಬೋದು. ಅದು ಗೊತ್ತಾಯ್ತಾ? ಸಮಯಪಾದ ಪೂರ್ತಿ ಅದಕ್ಕೆ ಅರ್ಥ ಆಗಿ ಗೊತ್ತಾಯ್ತಾ? ನಾ ಭಾವ ಉಪಲಬ್ಧೇ ಬ್ರಹ್ಮಸೂತ್ರ ಅದು. ಇಲ್ಲೇ ಮಾತು ಬಂದಿರೋದು. ಗೊತ್ತಾಯ್ತಾ? ನಾ ಅಸತಃ ವಿದ್ಯತೆ. ಅದಕ್ಕೆ ಒಂದಕ್ಕೊಂದು ಲಿಂಕ್ ಇದೆ ಭಗವದ್ಗೀತೆ ಬ್ರಹ್ಮಸೂತ್ರಗಳಿಗೆ. ಮುಂದೆ ಬ್ರಹ್ಮಸೂತ್ರ ಹೆಸರು ಕೃಷ್ಣ ಹೇಳೇ ಹೇಳ್ತಾನೆ ಮುಂದೆ. ಹೇತುಮದ್ಭಿ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿ ವಿನಿಶ್ಚಿತಂ. ಅಲ್ಲಿ ಹೇಳ್ಬೇಕಾದ್ರೆ ಸ್ಮೃತಿಶ್ಚಾಂತಿ ಗೀಟ ಕೊಟ್ಬಿಡ್ತಾರೆ. ಎರಡಕ್ಕೂ ಒಂದಕ್ಕೊಂದು ಪೂರಕ ಇದೆ. ಉದ್ದಕ್ಕೂ ಕೊಡ್ತಾರೆ. ಸಮದುಃಖ ಸುಖತ್ವಾತ್ ತತ್ ಕಥಂ ಧೈರ್ಯೇಣ ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಅಸತ್ತಿಗೆ ಭಾವ ಇಲ್ಲ, ಸತ್ತಿಗೆ ಅಭಾವ ಇಲ್ಲ. ಆದ್ದರಿಂದ ಪ್ರಕೃತಿ ನಿತ್ಯ ಅಂತಾಯಿತು, ದೇವರ ನಿತ್ಯ, ಜೀವರ ನಿತ್ಯ, ಎಷ್ಟು ವಿಷಯ ಹೇಳಿದಾಗಾಯಿತು. ಆದ್ದರಿಂದ ಇರೋದು ಅದನ್ನೆಲ್ಲ ತಿಳಿಸ್ತಾರೆ. ನಿತ್ಯ ಆತ್ಮ ಇತಿ ಉಕ್ತಂ ಕಿಂ ಆತ್ಮೈವ ನಿತ್ಯ ಆಹೋಸ್ವಿತ್ ಅನ್ಯದಪಿ. ಆತ್ಮೈವ ನಿತ್ಯ ಆಹೋಸ್ವಿತ್ ಅಂದ್ರೇನು? ಅಥವಾ ಅಂತ ಅರ್ಥ. ಆಹೋಸ್ವಿತ್ ಶಬ್ದ ಅವ್ಯಯ ಅದು ಅಂತ. ಆಹೋಸ್ವಿತ್ ಪೂರ್ತಿ ಪದ ಹಾಗೆ ಉಪಯೋಗಿಸ್ಬೇಕು ಅದನ್ನು. ಒನ್ ವರ್ಡ್ ಅದೆಷ್ಟು ಕೂಡ ಅವ್ಯಯ. ಅದಕ್ಕೆ ಅಥವಾ ಅಂತ ಅರ್ಥ. ಆತ್ಮ ಒಂದೇ ನಿತ್ಯನೋ ಅಥವಾ ಇನ್ನೂ ಕೆಲ ಬಿವಿಯೋ ಅಂತ ಕೇಳಿದರೆ ಅನ್ಯದಪಿ ಇದೆ. ತತ್ ಕಿಂ ಇತ್ಯತಃ ನ ಅಸತಃ ಇತಿ. ಅಸತಃ ಕಾರಣಸ್ಯ ಸತಃ ಬ್ರಹ್ಮಣಶ್ಚ ಅಭಾವನು ಅವಿದ್ಯತೆ. ಇವತ್ತೆಲ್ಲ ಪ್ರಕೃತಿ ಮೂಲ ಕಾರಣ, ಅದಕ್ಕೂ ನಾಶ ಇಲ್ಲ. ಆತ ಉಪಾದಾನ ಕಾರಣ. ಪರಮಾತ್ಮ ನಿಮಿತ್ತ ಕಾರಣ. ನಿಮಿತ್ತ ಕಾರಣವಾದ ಪರಮಾತ್ಮನಿಗೂ ನಾಶ ಇಲ್ಲ, ಉಪಾದಾನ ಕಾರಣವಾದ ಪ್ರಕೃತಿಗೂ ನಾಶ ಇಲ್ಲ. ವ್ಯತ್ಯಾಸ ಏನು ಅಂದರೆ ಪರಮಾತ್ಮನಿಗೆ ಯಾವ ರೀತಿ ನಾಶನೂ ಇಲ್ಲ. ಪ್ರಕೃತಿಗೆ ಟ್ರಾನ್ಸ್ಫಾರ್ಮೇಷನ್ ಇದೆ, ಆದರೆ ಇದಿಲ್ಲ. ಟೋಟಲ್ ಡಿಸ್ಟ್ರಕ್ಷನ್ ಇಲ್ಲದೆ ಹೋದರೂ ಕೂಡ ಏನಿದೆ? ವಿಕಾರ ರೂಪವಾದಂಥ ನಾಶ ಇದೆ. ಆದರೆ ಪರಮಾತ್ಮನಿಗೆ ಯಾವುದೂ ಇಲ್ಲ. ದೇರ್ಫೋರ್ ನಿತ್ಯತ್ವ ಒಪ್ಕೊಂಡಾಗಾಯಿತು, ಆದರೆ ವ್ಯತ್ಯಾಸನೂ ತೋರಿಸಿದಾಗಾಯಿತು. ಆದ್ದರಿಂದ ಪ್ರಕೃತಿ ದೊಡ್ಡದಾಯಿತು, ಪುರುಷ ದೊಡ್ಡವನಾದ ಈಗ ಪರಮಾತ್ಮ ದೊಡ್ಡವನಾದ. ಯಾವ ವಿಕಾರನೂ ಇಲ್ವಲ್ಲ, ಅದು ಶ್ರೇಷ್ಠ. 100 ಅಡಿಕೆ ಮಾಡಿದ ಕುಂಬಾರ ಹಾಗೆ ಇದ್ದಾನೇನೂ ಆಗಲಿಲ್ಲ. 100 ಬೆಳೆಗಳು ಒಡೆದು ಹಾಕಿದ ಕುಂಬಾರ ಏನೋ ಮತ್ತೆ ಹಾಗೇ ಇದ್ದಾನು. ಒಡೆದು ಹಾಕಿದ್ರು ಸತ್ಯ ಹಾಗೆ ಬದುಕಿದ್ದರೆ ಇದಾಗಿದ್ದಾನೆ ಅಷ್ಟೇ. ಹಾಗೆ ನಿಮಿತ್ತ ಕಾರಣ ಚೇಂಜ್ ಆಗಲಿಲ್ಲ. ಅವು ಉತ್ತಮ ಉಪಾದಾನ ಕಾರಣ ಇತ್ತಲ್ಲ, ಅದು ಟ್ರಾನ್ಸ್ಫಾರ್ಮ್ ಆಗ್ತಾ ಬಂದು ಮತ್ತೆ ಒಡೆದ್ರೆ ವಾಪಸ್ ಹೋಯ್ತು. ಮಣ್ಣಿನಿಂದ ಮಾಡಿದ ಗಡಿಗೆ ಒಡೆದ್ರೆ ಏನಾಗುತ್ತೆ? ಮತ್ತೆ ಮಣ್ಣಾಗುತ್ತೆ, ಮೂಲ ಸ್ಥಾನಕ್ಕೆ ವಾಪಸ್ ಹೋಗುತ್ತೆ. ಅದೇ ಸ್ವರೂಪ ನಾಶ ಇಲ್ಲ. ಮಣ್ಣಿಗೆ ನಾಶ ಇಲ್ಲ, ಮಡಿಕೆ ನಾಶ, ಮಣ್ಣಿಗೆ ನಾಶ ಇಲ್ಲ. ಇನ್ನು ಮಣ್ಣು ಏನು ಮಾಡ್ಬೋದು? ನೀವು ಏನೋ ಮಾಡ್ಬೋದು, ಮತ್ತೆ ಟ್ರಾನ್ಸ್ಫಾರ್ಮ್ ಆಯ್ತದ. ಬೇಸಿಕಲಿ ಕೊನೆಗೆ ಎಲ್ಲಿ ಹೋಗುತ್ತದ? ಮೂಲ ಜಡ ಪ್ರಕೃತಿ. ಇದು ಅರ್ಥ ಮಾಡಿಕೊಂಡ್ರೆ ಸಮಸ್ಯೆ ಇಲ್ಲ. ರೂಪ ಹೋಯಿತು. ಆ ಟ್ರಾನ್ಸ್ಫಾರ್ಮೇಷನ್, ಅದು ಫಾರಮ್
ಟ್ರಾನ್ಸ್ಫರ್ ಆದರೆ ಟ್ರಾನ್ಸ್ಫಾರ್ಮೇಷನ್ ಅಷ್ಟೆ. ಫಾರಮ್ ಚೇಂಜ್ ಆಯ್ತು ಹೊರತು ಏನಾಗಲಿಲ್ಲ, ವಸ್ತು ನಾಶ ಆಗಲಿಲ್ಲ. ದೇವರು ಎರಡೂ ಆಗೋದಿಲ್ಲ, ಫಾರಮ್ಮು ಚೇಂಜ್ ಆಗೋದಿಲ್ಲ, ತಾನೂ ಚೇಂಜ್ ಆಗೋದು. ಇನ್ನು ಬಿಟ್ಟು ಬಂದಿರೋದು ಜೀವ. ಅವನೇನಾಗ್ತಾನೆ, ಸ್ವರೂಪತಃ ಆಗಿದ್ದರೂ ಕೂಡ ದೇಹತಃ ನಾಶವಂತ. ಈ ಮೂರು ಅರ್ಥ ತಿಳ್ಕೊಂಡ್ರೆ ಜೀವ, ಜಡ, ಪರಮಾತ್ಮ ಮೂರರಲ್ಲೂ ವಿಶೇಷತೆ ಇದೆ. ಜಡ ಬರೀ ಉಪಾದಾನ ಕಾರಣ, ಪರಮಾತ್ಮ ಬರೀ ನಿಮಿತ್ತ ಕಾರಣ. ಜೀವ ಏನಾಗ್ತಾನೆ, ದೇಹ ಉಪಾದಾನ ಹೊಂದಿದೆ, ಇದಾಗಿದ್ದಾನೆ. ಸೊ ಮೂರು ಭೇದ ಒಪ್ಪಲೇಬೇಕು ನೀವೀಗ. ಮೂರು ಇದ್ದಾಗ ಪಂಚಭೇದ. ವಸ್ತು ಮೂರಿದೆ ಅಂದರೂ ಒಂದೇ, ಭೇದ 5 ಅಂದರೂ ಒಂದೇ. ಅರ್ಥ ಆಯ್ತಾ? ವಸ್ತು ಮೂರಿದ್ದಾಗ ಭೇದ ಎಷ್ಟಾಯ್ತು ಅಲ್ಲಿಗೆ? 5 ಆಯ್ತು. ಸೊ ಪಂಚಭೇದ ಅಂತ ಹೇಳಿದ್ರೆ ಅರ್ಥ ಏನಾಯಿತು ಅಂದರೆ, ದೇವರಿದ್ದಾನೆ ಅವನು ಬೇರೆ, ಜೀವರಿದ್ದಾರೆ ಅವರು ಬೇರೆ, ಜಡ ಇದೆ ಅದು ಬೇರೆ ಅಂತ ತಿಳ್ಕೊಳ್ಳೋದೇ ಪಂಚಭೇದದ ಅರ್ಥ. ಸುಲಭವಾಗ್ಲಿಕ್ಕೆ ಹೇಳಿದ್ರು ಕೂಗೋದಕ್ಕೆ ಉಪಯೋಗಿಸ್ಬಿಟ್ರೆ ಪಂಚಭೇದ ಅಂತ ಕೂಗಿ ಏನಂದ್ರೆ ಗೊತ್ತಿಲ್ಲ. ಪಂಚಭೇದ ಏನು ತಿಳ್ಕೊಬೇಕಲ್ಲ, ತಿಳ್ಕೊಂಡ್ರೆ ಜ್ಞಾನ ಬರೋದು. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಅಂದರೆ ಕಾರಣಕ್ಕೂ ಸತ್ಯತ್ವ, ಕಾರ್ಯಕ್ಕೂ ಸತ್ಯತ್ವ, ಮುಖ್ಯವಾಗಿ ಅದು ನಿತ್ಯತ್ವ, ಅದು ಅನಿತ್ಯತ್ವ. ದೇವರಿಗೆ ಅಬ್ಸಲ್ಯೂಟ್ ಸತ್ಯತ್ವ, ಅಬ್ಸಲ್ಯೂಟ್ ನಿತ್ಯತ್ವ. ಉಭಯೋರು ದೃಷ್ಟೋಂತಹ, ಎರಡಕ್ಕೂ ಕೂಡ ಅಂತಹದ ನಿರ್ಣಯ, ಎರಡಕ್ಕೂ ನಿರ್ಣಯವನ್ನು ತಿಳಿದವರಿದ್ದಾರೆ. ಯಾರು? ತತ್ವದರ್ಶಿವಿ. ತತ್ವವನ್ನು ತಿಳಿದವರಿಗೆ ಈ ವಿಷಯ ಗೊತ್ತು. ಸೈಂಟಿಸ್ಟಿಗೆ ಗೊತ್ತು ಅಂತೀವಲ್ಲ ಹಾಗೆ, ಸೈಂಟಿಸ್ಟಿಗೆ ಸೈನ್ಸಿನ ವಿಚಾರ ಹೇಗೆ ಗೊತ್ತೋ ಶಾಸ್ತ್ರಜ್ಞರಿಗೆ ಈ ತತ್ವ ಗೊತ್ತಿದೆ. ಇವ್ರು ಯಾರು? ಇವರು ತತ್ವದರ್ಶಿವಿ. ನಮ್ಮವ್ರನ್ನ ಪ್ರಶ್ನೆ ಮಾಡ್ತಾರೆ ಸಾಮಾನ್ಯ. ನೋಡಿ, ಸೈನ್ಸು ಪ್ರಯೋಗ ಮಾಡಿ ಹೇಳ್ತಾರೆ ಅವರು, ನೀವು ಪುಸ್ತಕದಲ್ಲಿ ಹೇಳ್ತೀರ ಅಷ್ಟೇ. ಸೈಂಟಿಸ್ಟ್ ಎಲ್ಲ ಏನು ಮಾಡ್ತಾರೋ ಅವರು ಪ್ರಯೋಗ ಮಾಡಿ ಹೇಳ್ತಾರೆ, ಗೊತ್ತಾ? ಅದಕ್ಕೆ ಅವ್ರ ಮಾತು ಕೇಳ್ತೀವಿ ಅಂದರೆ ತತ್ವದರ್ಶಿವಿ. ಇವರು ಯಾರಿವರು? ಕಣ್ಣಾರೆ ಕಂಡವರು ಎಲ್ಲದನ್ನು ಕೂಡ, ಅವರಿಗಿಂತ ಜಾಸ್ತಿ ಕಂಡವರು. ಸೈನ್ಸ್ ಎಷ್ಟೋ ಚೇಂಜ್ ಆಗಿದೆ, ನಿಮಗೆ ಗೊತ್ತಲ್ಲ. ಚಿಕ್ಕವ್ರಿಗೆ ಓದ್ತಾ ಹೋಗಿ ಎಷ್ಟೋ ಅವ್ರು ಹೇಳಿದ್ದೆಲ್ಲ ಆಮೇಲೆ ಚೇಂಜ್ ಮಾಡಿಬಿಡ್ತಾರೆ. ಕಾಫಿ ಕುಡಿಬೇಡ್ರಿ ಇರ್ತಾರೆ, ಅವ್ರು ಸ್ವಲ್ಪ ಕುಡಿಯೇ ಇರ್ತಾರೆ, ಜಾಸ್ತಿ ಕುಡಿಬೇಡ್ರಿ ಇರ್ತಾರೆ, ಬಿಟ್ಟುಬಿಟ್ಟು ಅವರಲ್ಲೇ ಹೊಂದಾಣಿಕೆ ಇಲ್ಲ. ಜನ ಓದಿ ಏನು ಮಾಡ್ಕೊಂಡ್ಬಿಡ್ತಾರೆ, ಅದನ್ನು ಬೇಕಾದ್ರೆ ಕುಡಿದ್ರೆ ಸಾಕು ಬಿಟ್ಟಾಯ್ತು, ಅಲ್ಲಿ ಸ್ಥಿತಿ ಬಂದುಬಿಡುತ್ತೆ. ಯೋಚನೆ ಮಾಡೋದಿಲ್ಲ. ಶಾಸ್ತ್ರ ಹಾಗಲ್ಲ, ಎಂದೂ ಬದಲಾವಣೆ ಆಗೋದಿಲ್ಲ. ಸಿಂಪಲ್ ಇಲ್ಲೇ ನೋಡಿಬೇಕಾದ್ರೆ ಇವತ್ತು ಔಷಧಿಗಳು ಆಯುರ್ವೇದಕ್ಕೆ ನೆನ್ಪಿಟ್ಕೋಬೇಕು. ಆಯುರ್ವೇದಕ್ಕೆ ಸಾವಿರಾರು ವರ್ಷದಿಂದ ಏನು ಔಷಧಿ ಇತ್ತೋ ಇವತ್ತು ಅದೇ ಔಷಧಿನೇ ಇರೋದು. ಏನಾಗಲಿಲ್ಲ, ಅವೆಲ್ಲ ಬದಲಾಗಲಿಲ್ಲ. ಇವೇನಾಗತ್ತೆವೋ ಚೇಂಜ್ ಆಗ್ತವೆ. ಯಾತಕ್ಕೆ ಅಂದರೆ ಇದಕ್ಕೆ ಲಿಮಿಟೇಷನ್ ಇದೆ. ಅದು ಋಷಿಮುನಿಗಳು ಕಂಡಿದ್ದಾದ್ದರಿಂದ ಅವೇ ಬರೋದು. ಮತ್ತೆ ಆ ಶಾಸ್ತ್ರ ಅವತ್ತಿನ ಪುಸ್ತಕ ಓದ್ತಿರೋದು ಇವರೆಲ್ಲ. ಅರ್ಥ ಆಯ್ತು ನಿಮಗೆ? ಟೆಕ್ಸ್ಟ್ ಆಗಿರೋದು 2000 ವರ್ಷದಿಂದ ಬರುತ್ತೆ ಟೆಕ್ಸ್ಟ್. ಇವತ್ತು ಮೆಡಿಕಲ್ದು ಎಲ್ಲಿ 10 ವರ್ಷದಿಂದ ಔಟ್ಡೇಟ್ ಆಗಿಬಿಟ್ಟಿದೆ, ಔಟ್ಡೇಟೆಡ್ ಅದೆಲ್ಲ. ಯಾಕೆ? ಚೇಂಜಸ್ ಆಗ್ತಾ ಬಂದು. ಇದು ಏನೇ ಪರೀಕ್ಷೆ ಮಾಡಿದರೂ ಕೂಡ ಪೂರ್ತಿ ಅಲ್ಲ, ಅದು ಒಂದು ಸ್ಟೇಜಲ್ಲಿ ಲಿಮಿಟೇಷನ್ ಬಂದು ಮತ್ತೆ ಚೇಂಜ್ ಮಾಡ್ಕೋತಾರೆ. ಹೇಳಿ ನೋಬೆಲ್ ಪ್ರೈಸ್ ಬಂದಿದ್ದೇ ಚೇಂಜ್ ಆಗಿದೆ, ಬರೀ ಸೈಂಟಿಸ್ಟ್ದಲ್ಲ. ನೋಬೆಲ್ ಪ್ರೈಸ್ ಬಂದ ಸೈಂಟಿಸ್ಟಿನ ಥಿಯರಿ ಚೇಂಜ್ ಆಗಿದೆ ಅಂದಮೇಲೆ ಸೈನ್ಸ್ಗೂ ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ನಮ್ಮದು ಚೇಂಜ್ ಆಗೋದಿಲ್ಲ. ಅರ್ಥ ಆಯ್ತಾ? ಒನ್ಸ್ ಫಾರ್ ಆಲ್. ಆದಷ್ಟು ಇಲ್ಲಿ ನಮ್ಮ ಕಣ್ಣಾರೆ ಕಂಡ ಸತ್ಯ ಇದೆ, ತಿಳಿಯುತ್ತೆ. ಇವತ್ತಿಗೂ ಕೂಡ ಮತ್ತು ಅದೇ ಔಷಧಿ, ಅದೇ ಇದು, ಅದೇ ಕೆಲಸ ಮಾಡುತ್ತೆ. ಮತ್ತೆ ಇವತ್ತು ಮಾಡದೆ ಹೋಗೋದಕ್ಕೆ ಏನು ಕಾರಣ ಅಂದರೆ ಇದು ಬಂದು ಅಡ್ಡ ಸೇರಿಕೊಂಡಿದ್ರೆ ಕೆಟ್ಟೋಯ್ತು, ಕ್ವಾಲಿಟಿ ಕೆಟ್ಟ. ಮೂಲಿಕೆಗಳು ಶುದ್ಧವಾಗಿದ್ದರೆ ಕೆಲಸ. ಹೇಗೆ ಹಸುವಿನ ಹಾಲು ಅಂದರೆ ದೇಸಿ ಹಸುವಿನ ಹಾಲು, ಮೂಲಿಕೆಗಳು ಮೂಲಿಕೆನ ಕೆಮಿಕಲಾಗಿ ಬಳಸಿಬಿಟ್ರೆ ಹೋಯ್ತು, ಮೂಲಿಕೆ ಆಗಲಿಲ್ಲ. ಅದೀಗ ಮೂಲಿಕೆಗೆ ಆ ರಕ್ತಡಿಗೆ ಅನರ್ಥ ಸೇರಿಸ್ಬಿಟ್ಟಾಗ ಹಾಗಾಗಬಾರ್ದು. ಶುದ್ಧವಾಗಿದ್ದರೆ ಮೂಲಿಕೆ ಕೆಲಸ ಮಾಡುತ್ತೆ. ಅದಕ್ಕೆ ಇವರೆಲ್ಲ ಅಂಗಡಿಯಲ್ಲಿ ಅಲ್ಲಿ ತರೋದೆಲ್ಲ ಅಂಗಡಿಯಲ್ಲಿ ತರ್ತೀವಿ ನಾವು. ಅವೆಲ್ಲ ಆಗಲೇ ಇದಾಕಿ ಬೆಳೆಸಿರೋದು ಅವೆಲ್ಲ ಕೂಡ ಮೂಲ ರೂಪದ ಹೋಗಿಬಿಟ್ಟಿದೆ ಅವೆಲ್ಲ ಕೂಡ. ಇವತ್ತು ಹೇಳ್ತಾರೆ, ಇವತ್ತು ಎಷ್ಟು ಕೆಟ್ಟೋಗಿದೆ ಅಂದರೆ, ಇನ್ಮೇಲೆ ನಾವು ಕೆಡಿಸೋದಿಲ್ಲ ಅಂತ ಹೋದರೆ ಇನ್ಮೇಲೆ ಸರಿಯಾಗಿರ್ತೀವಿ ಅಂತ ಹೇಳಿದರೆ ಇದು ಸರಿ ಹೋಗ್ಲಿಕ್ಕೆ 100 ವರ್ಷ ಬೇಕಂತೆ. ಇರೋರು ಯಾರೂ ಇರೋದಿಲ್ಲ ಅಷ್ಟೊತ್ತಿಗೆ. ಅಂದರೆ 100 ವರ್ಷದವರೆಗೂ 100 ವರ್ಷ ಈಗ ಯಾಜಿಟ್ಟಿದ್ದು 100 ವರ್ಷ ಸರಿ. ಇನ್ನು ಹೋಗ್ತಾ ಹೋಗ್ತು ಎಷ್ಟಾಗುತ್ತೋ ಗೊತ್ತೇ ಇಲ್ಲ. ಅದು ಇದೆಲ್ಲ ಬರುತ್ತೆ ಭಾಗವತದಲ್ಲಿ. ಭೂಮಿ ಬೆಳೆ ಕೊಡೋದಿಲ್ಲ. ವೇನನ ಕಾಲಕ್ಕೆ ಪೃಥ್ವಿ ಚಕ್ರವರ್ತಿ ಬಂದ, ಆಗಲೂ ಬೆಳೆ ಕೊಡ್ತಾ ಇಲ್ಲ. ಸಿಟ್ಟು ಬಂತು, ಎಲ್ಲರೂ ಹೇಳಿದರು. ಸಿಟ್ಟು ಬಂತು ಆತನಿಗೆ. ಹೂವಿನ ಹೊಡಿಲಕ್ಕೆ ಹೋದ, ಕೇಳ್ಕೊಡ್ತು, ಇಲ್ಲ ನಾನೇನು ಮಾಡ್ಲಿಕ್ಕೆ ಹೋಗಬೇಡ, ನನಗೆ ಫಲ ಕೊಡೋ ಶಕ್ತಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾ. ವೇನನ ಆಡಳಿತದಲ್ಲಿ ಏನೋ ನಿಂತು ಹೋಗಿತ್ತು, ಯಜ್ಞಯಾಗ ನಿಂತು ಹೋಗ್ಬಿಟ್ಟಿತ್ತು. ಆದರೆ ಕೊಡೋ ಶಕ್ತಿ ನನಗೆ ಹೋಗ್ಬಿಟ್ಟಿದೆ ಅದು ಹೇಳ್ತು. ಈಗ ಅರ್ಥ ಆಗುತ್ತೆ. ಒಳ್ಳೆಯ ಫಲ ಕೊಡೋ ಶಕ್ತಿ ಯಾವುದಕ್ಕಿಲ್ಲ ಈಗ. ಎಲ್ಲ ಕೆಮಿಕಲ್ಸ್ ಹಾಕಿ ಎಲ್ಲ ಪೊಲ್ಯೂಟ್ ಆಗಿ ಹೋಗ್ಬಿಟ್ಟಿದೆ ಈಗಾಗಲೇ. ಇನ್ಮೇಲೆ ಬಿಡ್ತೀವಿ ಅಂದರೆ ಇವತ್ತು ಸ್ಮೋಕ್ ಮಾಡೋದು, ಇವತ್ತು ಬಿಟ್ಟರೆ ಏನು ಉಪಯೋಗ? ಇವತ್ತು ಬಿಟ್ಟ ಸ್ಮೋಕ್ ಮಾಡೋನು 80 ವರ್ಷ, ಇವತ್ತು ಸ್ಮೋಕ್ ಮಾಡೋದು ಬಿಟ್ಟ ತಕ್ಷಣ ನಾರ್ಮಲ್ ಆಗಿಬಿಡ್ತಾನೆ ಇಮಿಡಿಯೇಟಾಗಿ. ಎಷ್ಟು ದಿವ್ಸ ಬೇಕು ಅದಕ್ಕೆ? ಮತ್ತೆ ಈ ಜನ್ಮದಲ್ಲಂತೂ ಸಾಧ್ಯ ಇಲ್ಲ. ಹಾಗಾಗಿ ಇದೆಲ್ಲ ಯೋಚನೆ ಮಾಡಿದರೆ ನಾವು ಕೆಡಿಸ್ಕೊಳ್ಬಾರ್ದು. ಫಸ್ಟು ಕೆಡಿಸ್ಕೊಂಡ್ಮೇಲೆ ಸರಿ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ.
ಅದಕ್ಕೆ ಇವೆಲ್ಲ ನೋಡಿದಾಗ ಗೊತ್ತಾಗೋದೇನು ಅಂದರೆ ನಮಗೀಗ ಜೀವನಿತ್ಯತ್ವ, ಪ್ರಕೃತಿ ನಿತ್ಯತ್ವ, ಪುರುಷ ನಿತ್ಯತ್ವ ಈ ಭಾಗ ಎಲ್ಲ ಸೈನ್ಸ್ ಇದು. ಪ್ರಕೃತಿ ಬಗ್ಗೆ ಹೇಳಿದ್ದಲ್ಲ, ಪುರುಷನ ಬಗ್ಗೆ ಹೇಳಿದ್ದಲ್ಲ ಫಿಲಾಸಫಿ. ಇದನ್ನು ತಿಳಿದವರಿದ್ದಾರೆ, ಕಂಡವರಿದ್ದಾರೆ. ತತ್ವದರ್ಶಿಗಳು ಏನಾಯ್ತು ಈಗ? ತತ್ವಂ ತತ್ವವಿದೇಕಾತ್ಮ. ತತ್ವ ಅಂದರೆ ವಿಷ್ಣು, ಅಂದರೆ ಅಪರೋಕ್ಷ ಜ್ಞಾನಿಗಳು ಅಂತ ಅರ್ಥ. ವಿಷ್ಣುನ ಕಾಣೋದು ಅಂದರೆ ಏನು? ಅಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನಿಗಳು ಈ ವಿಷಯ ಗೊತ್ತಿದೆ, ಉಳಿದವರು ಕೇಳಿ ತಿಳ್ಕೋಬೇಕು. ಇವಾಗ ಸೈನ್ಸನ್ನು ಎಲ್ಲರೂ ಕೂಡ ಪ್ರಯೋಗ ಮಾಡೇ ತಿಳ್ಕೊಂಡಿದ್ದಾರಾ? ಸೈನ್ಸ್ ಓದ್ತಾರೆ, ಪ್ರಯೋಗನ ಓದ್ತಾರೆ ಅಷ್ಟೇ. ಇವ್ರು ಪ್ರಯೋಗ ಮಾಡಿದ್ದಲ್ಲ ಓದೋರು, ಅವ್ರು ಮಾಡಿದ್ದನ್ನು ಓದ್ತಾರೆ ಅಷ್ಟೇ. ಋಷಿಮುನಿಗಳು ನಾವ್ಯಾಕೆ ಓದಬಾರ್ದು? ಹಾಗಿದ್ರೆ ಅವರು ಕಂಡ ಸತ್ಯ ನಾನು ಹೇಳಿದ್ರೆ ತಪ್ಪೇನಿದೆ ಅದರಲ್ಲಿ? ಇದನ್ನು ಓದಬೇಡಿ ಅಂತಾರೆ, ಅದನ್ನು ಓದಿ ಅಂತ. ಅರ್ಥ ಆಯ್ತಾ? ತಪ್ಪು. ಪ್ರಕೃತಿ ಪುರುಷಶ್ಚೈವ ನಿತ್ಯವು ಕಾಲಶ್ಚ ಸತ್ತಮ. ನಿತ್ಯ ಆತ್ಮ ಇತ್ಯುಕ್ತಂ ಉತ್ತರ ಕೊಟ್ಟರು. ಅದಕ್ಕೆ ಕೊಟೇಶನ್ ಕೊಟ್ಟರು. ಮತ್ತೆ ಈಗ ಪ್ರಕೃತಿಯೂ ನಿತ್ಯ, ಪುರುಷನೂ ನಿತ್ಯ, ಕಾಲನೂ ನಿತ್ಯ ಅಂತೇಳಿ ಸೇರಿಸಿದ್ರು. ಸಮ್ಯಕ್ ಪೃಥಕ್ ವಿದ್ಯತೆ ಇತ್ಯಾದಿರರ್ಥ ಇತಿ ಆದರಾರ್ಥ. ಅಲ್ಲಿ ಎರಡು ಸತ್ ಹೇಳಿದರು. ವಿದ್ಯತೆ ಎರಡು ಸರಿ ಏನು ಹೇಳಬೇಕಾಗಿತ್ತು? ಪ್ರಕೃತಿ ಪುರುಷ ಎರಡು ನಿತ್ಯ ಅಂದರೆ ಪ್ರಕೃತಿಯೂ ನಿತ್ಯ, ಪುರುಷನೂ ನಿತ್ಯ ಅಂತ ಹೇಳಿದ್ರ ಬದಲು ಪ್ರಕೃತಿ ಪುರುಷರು ನಿತ್ಯ, ಸ್ವಾಮಿಗಳು ಬಂದರು, ಪರಿವಾರನೂ ಬಂತು ಅಂತ ಹೇಳೋದಕ್ಕಿಂತ ಏನು ಮಾಡೋದು? ಸ್ವಾಮಿಗಳು ಪರಿವಾರ ಬಂದರು ಹೇಳ್ಬೋದಲ್ಲ? ಇಲ್ಲ, ಸ್ವಾಮಿಗಳು ಬಂದು ಯಾತಕ್ಕೆ ಹೇಳಿದ್ರೆ ಸ್ವಾಮಿಗಳು ಸಪರೇಟ್, ಅವರು ಗೌರವ ಜಾಸ್ತಿ. ಅದಕ್ಕೇನು ಮಾಡ್ಬೇಕು? ಅದನ್ನು ಪ್ರತ್ಯೇಕ ಹೇಳೋದು. ಗೊತ್ತಾಯ್ತು? ಇವರು ಬಂದರು ಅಂದರೆ ಎಲ್ಲರೂ ಬಂದರು, ಸ್ವಾಮಿಗಳು ಬಂದ ಪ್ರತ್ಯೇಕ ಹೇಳ್ತಾನೆ ಮತ್ತೆ ಅವನು. ಅವರು ಬಂದರು ಇವರು ಬಂದರು ಅಂತ ಹೇಳಬೇಕು. ದೊಡ್ಡವ್ರ ಜೊತೆ ಯಾವುದನ್ನು ಮಿಕ್ಸ್ ಮಾಡಬಾರ್ದು ಅವರನ್ನು. ಅದಕ್ಕೇನೆ ದೇವರ ವಿಷಯ ಎರಡು ಬಂದಿರೋದ್ರಿಂದ ಆಧಾರಕ್ಕೋಸ್ಕರವಾಗಿ ಮತ್ತು ಎಂಫೆಸಿಸ್ ಕೊಡೋಕ್ಕೋಸ್ಕರವಾಗಿ ಕೂಡ ಹೇಳಿದ್ದಾರೆ. ಅವರೂ ಬರ್ತಾರೆ ಇವರು ಬರ್ತಾರೆ, ಇಬ್ಬರಿಗೂ ಬೇರೆ ಬೇರೆ ಹೇಳಿದಾಗ ಇಬ್ಬರು ಬರೋ ನಿಶ್ಚಿತ ಅಂತ ಆಯ್ತಾರೆ. ತತಃ ಬ್ರಹ್ಮಣಶ್ಚ ಸ್ವಭಾವೋ ನ ವಿದ್ಯತೆ. ಇದು ಸತ್ಶಬ್ದಕ್ಕೆ ಏನರ್ಥ? ಸದಿತಿ ಬ್ರಹ್ಮ ಅಂತಲೇ ಉಪನಿಷತ್ತು. ಪರಮಾತ್ಮನೂ ನಿತ್ಯ, ಪ್ರಕೃತಿನೂ ನಿತ್ಯ. ಪೃಥಕ್ ವಿದ್ಯತೆ ಇತ್ಯಾದರಾರ್ಥ. ಅಸತಃ ಕಾರಣತ್ವಂಚ. ಅಸತ್ತಿಗೆ ಕಾರಣತ್ವ ಇದೆ, ಪರಮಾತ್ಮನಿಗೆ ಏನಿದೆ? ಉಪಾದಾನ ಕಾರಣತ್ವ ಇಲ್ಲ. ಸತಸದ್ರೂಪಯ ಚಾಸೋ ಗುಣಮಯ್ಯ ಅಗುಣೋ ವಿಭೂ ಇತಿ ಶ್ರೀ ಭಾಗವತೆ. ಭಾಗವತ ಪುರಾಣದಲ್ಲೂ ಕೂಡ ಸತ್ ಮತ್ತು ಅಸತ್ ಶಬ್ದಗಳಿಗೆ ಈ ಅರ್ಥ ಹೇಳಿದ್ದಾರೆ. ಅರ್ಥ ಇಲ್ಲಿ ಮಾಡಬೇಕು ಅಂತ ಅರ್ಥ. ಅಸತಃ ಸತಜಾಯತ ಇತಿ ಚ ಅವ್ಯಕ್ತೇಶ್ಚ ಸಂಪ್ರದಾಯತಶ್ಚ ಏತತ್ ಸಿದ್ಧಮಿತ್ಯಾಹ ಉಭಯೋರಪೀತಿ ಅಂತೋ ನಿರ್ಣಯ. ಇವತ್ತು ನಾವು ಸಂಪ್ರದಾಯ ಅಂತ ಹೇಳ್ತೇವೆ. ಸೈಂಟಿಸ್ಟಿಗೆ ಅದು ಸಂಪ್ರದಾಯ. ಇವು ಕೋರ್ಟ್ ಕಚೇರಿಯಲ್ಲಿ ಲಾಗಳೇನೋ ಅದು ಸಂಪ್ರದಾಯ. ಪ್ರೆಸಿಡೆನ್ಸ್ ಎಂಬುದೇನದು ಸಂಪ್ರದಾಯ. ಆದ್ದರಿಂದ ಒಂದು ಸ್ಟೇಜಲ್ಲಿ ಸಂಪ್ರದಾಯ ನಮಗೆ ಬೇಕಾಗತ್ತೆ. ಮೊದಲು ಮಾಡೋನು ಸಾಕ್ಷಾತ್ ಮಾಡ್ತಾನೆ, ಉಳಿದವ್ರ ಪಾಲಿಗೆ ಏನಾಗುತ್ತೆ? ಮುಂದೆ ಬರ್ತಾ ಬರ್ತಾ ಸಂಪ್ರದಾಯ ಬಿಡ. ಹಬ್ಬ ಸಂಪ್ರದಾಯ ಅಂದರೆ ಏನರ್ಥ? ಹಿಂದಿನವ್ರು ಮಾಡಿ ಫಲ ಕಂಡ್ರು ಅದು ಮಾಡ್ತಾ ಹೋದ್ರೆ ನಮಗೂ ಅದು ಸಿಗುತ್ತೆ ಅಂತ ಅರ್ಥ. ಇದು ಸಂಪ್ರದಾಯ ಅಂತ ಕರೀತಾರೆ. ಇವತ್ತು ನಾವು ಸಂಪ್ರದಾಯ ಅಂದರೆ ಏನು ಅಂದರೆ ಮೂಢ ಸಂಪ್ರದಾಯ ಅಂತ ಆಗಿಬಿಟ್ಟಿದೆ ಕೊನೆ. ಅಲ್ಲ, ಸರಿಯಾದ ಸಂಪ್ರದಾಯನೂ ಇದೆ. ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಅಂತ ಹೇಳೋದಿಲ್ಲ, ಬರೀ ಸಂಪ್ರದಾಯ ಅಂತ ಹೇಳೋದಿಲ್ಲ, ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಆ ರೀತಿ ಹೇಳಬೇಕು. ಉಭಯೋರಪೀತಿ ಅಂತೋ ನಿರ್ಣಯ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋ ತತ್ವದರ್ಶಿಭಿ. ಅಲ್ಲಿಗಿರಲಿ. ಗೀತಾ ತಾತ್ಪರ್ಯದ ಭಾಗ ನಾಳೆ ಏನು ಬರ್ತೀರಾ? ಇಲ್ಲ, 7ಕ್ಕೆ 8:50 ಅಷ್ಟು ಶಾರ್ಪ್ ಗೀತಾ ಹೋಗುತ್ತೆ ಇದಕ್ಕೆ. ಹಾಂ, ಬೇಡ 9:15 ಶುರು ಮಾಡಿ. 9:15 ಹಾಂ, ನಾಳೆ ದಿವಸ ಅಷ್ಟು ಲೇಟ್ ಆದ್ರೂ ಮುಗಿಸ್ಕೊಂಬರ್ಲಿಕ್ಕೆ ಟೈಮು ಸಿಗುತ್ತೆ. 10 ನಿಮಿಷದಲ್ಲಿ ಬರಬೇಕಲ್ಲ. ಆದ್ದರಿಂದ 9:15 ನಾಳೆ ಪಾಠ. ದೊಡ್ಡ ದಿವಸ ಗೀತಾ ಜಯಂತಿ ದಿವಸ ಗೀತಾ ಪಾಠನೇ ಬಿಟ್ಟುಬಿಟ್ರೆ ತಪ್ಪೇ ಹೋಗ್ಬಿಟ್ಟೆ. ಹೆಸರು ಗೀತಾ ಜಯಂತಿ, ಗೀತಾ ಪಾಠ ಇಲ್ಲ ಅಂತ ಆಗತ್ತೆ. ಹಾಗಾಗಬಾರ್ದು. ಹಾಂ, 9:15